ದಕ್ಷಿಣಾಯನ ಶರದೃತು ಕಾರ್ತಿಕ ಮಾಸ ಕೃಷ್ಣ ಪಕ್ಷ ಚತುರ್ಥಿ ಮಂಗಳವಾರ ಭೌಮ್ಯ ಮಾಸರ ಆರ್ದ್ರ ನಕ್ಷತ್ರ ಸಾಧ್ಯ ಯೋಗ ಭವಕರಣ. ಈ ರಾಮಾನುಜರು ಆರ್ದ್ರ ನಕ್ಷತ್ರದಲ್ಲಿ ಹುಟ್ಟಿದ್ದು, ಅದಕ್ಕಾಗಿ ಅವರು ತಿರುವಾದಿರೈ ಅಂತಾರೆ. ಪ್ರತಿ ತಿಂಗಳು ಈ ನಕ್ಷತ್ರ ಬರುತ್ತೆ. ಸೊ ಅವತ್ತಿನ ದಿವಸ ರಾಮಾನುಜರ ಸಹಸ್ರನಾಮವೋ ರಾಮಾನುಜರ ಅಷ್ಟೋತ್ರವೋ ಇತಿರಾಜ ಸಪ್ತತಿನೋ ವಿಂಶತಿನೋ ರಾಮಾಶ್ನೋತ್ತಂದಾದಿನೋ ರಾಮಾನುಜರನ್ನು ಕುರಿತು ನೆನೆಸ್ಕೊಂಡು ಬೇಕಾದ್ರೆ ಹೇಳಬಹುದು. ಅವತ್ತಿನ ದಿವಸ ಇವತ್ತು ಕಾರ್ಕಳದಲ್ಲಿ ಲಕ್ಷ ದೀಪೋತ್ಸವ. ಈ ಕಾರ್ತಿಕ ಮಾಸದಲ್ಲಿ ಜ್ಯೋತಿ ಬಹಳ ವಿಶೇಷವಾಗಿ ಕೊಂಡಾಡುವಂಥದ್ದು. ಜ್ಯೋತಿ ರೆಪ್ರೆಸೆಂಟ್ಸ್ ಭಗವಂತ, ಜ್ಞಾನ. ಪಹಲ್ ಕಂಡೇನ್ ನಾರಾಯಣನೈ ಕಂಡೇನ್ ಅಂತಾರೆ. ಪಹಲ್ ಕಂಡೇನೇನು ಅಗರ ರಾತ್ರಿ ಕಾಣ್ಲಿಲ್ವಾ ಅವರು ಅಂದ್ರೆ ಅಜ್ಞಾನ ಹೋಗಿ ಜ್ಞಾನ ಉಂಟಾಯ್ತು ಅಂತ ಅಲ್ಲಿ ಕೊಂಡಾಡೋದು. ಸೊ ಅದರಿಂದ ಅವನನ್ನ ಪರಬ್ರಹ್ಮ ಪರಂಜ್ಯೋತಿ ಅಂತೆಲ್ಲ ಕರೆಯೋದು. ಅಸ್ಮದ್ ಗುರುಭ್ಯೋ ನಮಃ. ಹರಿ ಓಂ. ಯಶ್ಚಂದಸಾಂ ವೃಷಭೋ ವಿಶ್ವರೂಪಃ ಛಂದೋಭ್ಯೋऽಮೃತಾತ್ ಸಂಭವೂವ ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ ಜಿಹ್ವಾಭಿಃ ಮಧುಮತ್ತಮ ಕರ್ಣಾಭ್ಯಾಂ ಬ್ರಹ್ಮಣೋ ಯೋಸಿ ಮೇಧಯಾ ಪೀತ ಶ್ರುತಂ ಮೇ ಗೋಪಾಯ. ಮೂರನೇ ಕಾಂಡ, ಮೊದಲನೇ ಪ್ರಶ್ನೆ, 10ನೇ ಅನುವಾಕ. ಜುಷ್ಟೋ ವಾಚೋ ಭೂಯಾಸಂ ಜುಷ್ಟೋ ವಾಚಸ್ಪತಯೇ ದೇವಿ ವಾಕ್. ವಾಚಸ್ಪತಯೇ ದೇವಿ ವಾಕ್. ಜುಷ್ಟೋ ವಾಚೋ ಭೂಯಾಸಂ ಜುಷ್ಟೋ ವಾಚಸ್ಪತಯೇ ದೇವಿ ವಾಕ್. ಯದ್ವಾಚೋ ಮಧುಮತ್ತಸ್ಮಿನ್ ಮಾಧಾತ್ ಸ್ವಾಹಾ ಸರಸ್ವತ್ಯೈ. ಯದ್ವಾಚೋ ಮಧುಮತ್ತಸ್ಮಿನ್ ಮಾಧಾತ್ ಸ್ವಾಹಾ ಸರಸ್ವತ್ಯೈ. ಯದ್ವಾಚೋ ಮಧುಮತ್ತಸ್ಮಿನ್ ಮಾಧಾತ್ ಸ್ವಾಹಾ ಸರಸ್ವತ್ಯೈ. ನಿನ್ನೆ ಹೇಳ್ತಾ ಇದ್ದೆ, ಆ ಸರಸ್ವತಿಯನ್ನ ಜ್ಞಾಪಿಸ್ಕೊಳ್ಳೋದು ಗಣೇಶಂದು ಹೇಳ್ಬಿಟ್ಟು ಗಣನ ಅಂತ ಗಣಪತಿ ಗಮ್ಮ ಆದ್ಮೇಲೆ ಒಂದು ಸೂಕ್ತವನ್ನು ಹೇಳ್ತಾರೆ. ಪ್ರತಿದಿನ ವಾಗ್ದೇವಿಯನ್ನ ನೆನೆಸ್ಕೊಂಡು ಆಮೇಲೆ ಸ್ತೋತ್ರಗಳು ಏನ್ ಹೇಳ್ತಿರೋ ಅವಳನ್ನ ನೆನೆಸ್ಕೊಂಡ್ರೆ ವಿಶೇಷವಾದ ಕೃಪೆ ಉಂಟಾಗುತ್ತೆ. ಹಾಗೆ ಜ್ಞಾನಾನಂದಮಯಂ ದೇವಿ, ಎಲ್ಲ ವಿದ್ಯೆಗಳಿಗೆ ಅಧಿದೇವತೆಯಾದವನು. ಇವರನ್ನ ನೆನೆಸ್ಕೊಂಡು ಮುಂದುವರ್ಸ್ಬೇಕು. ಸರಸ್ವತ್ಯೈ. ರುಚಾಸ್ತೋ ಮಗಂ ಸಮಗ್ಧಯ ಗಾಯತ್ರೇಣ ರಥಂತರಂ. ರುಚಾಸ್ತೋ ಮಗಂ ಸಮಗ್ಧಯ ಗಾಯತ್ರೇಣ ರಥಂತರಂ. ರುಚಾಸ್ತೋ ಮಗಂ ಸಮಗ್ಧಯ ಗಾಯತ್ರೇಣ ರಥಂತರಂ. ಬೃಹದ್ಗಾಯತ್ರ ವರ್ತನಿ. ಬೃಹದ್ಗಾಯತ್ರ ವರ್ತನಿ. ಬೃಹದ್ಗಾಯತ್ರ ವರ್ತನಿ. ಯಸ್ತೆ ದ್ರಪ್ಸಸ್ಕಂದತಿ ಯಸ್ತೆ ಅಗಂಶುರ್ಬಾಹೋಚ್ಯುತೋ ಬಾಹೋಚ್ಯುತೋ ಧಿಷಣಯೋರುಪಸ್ಥಾ. ಯಸ್ತೆ ಅಗಂಶುರ್ಬಾಹೋಚ್ಯುತೋ ಧಿಷಣಯೋರುಪಸ್ಥಾತ್. ಯಸ್ತೆ ದ್ರಪ್ಸಸ್ಕಂದತಿ ಯಸ್ತೆ ಅಗಂಶುರ್ಬಾಹೋಚ್ಯುತೋ ಧಿಷಣಯೋರುಪಸ್ಥಾತ್. ಅಧ್ವರ್ಯೋರ್ವಾ ಪರ್ಯಸ್ತೆ ಪವಿತ್ರಾತ್ ಸ್ವಾಹಾ ಘೃತಮಿಂದ್ರಾಯ ತಂ ಜೋಹೋಮಿ. ಪವಿತ್ರಾತ್ ಸ್ವಾಹಾ ಘೃತಮಿಂದ್ರಾಯ ತಂ ಜೋಹೋಮಿ. ಅಧ್ವರ್ಯೋ ಪರ್ಯಸ್ತೆ ಪವಿತ್ರಾತ್ ಸ್ವಾಹಾ ಘೃತಮಿಂದ್ರಾಯ ತಂ ಜೋಹೋಮಿ. ಪವಿತ್ರಾತ್
ಪವಿತ್ರಾತ್ ಸ್ವಾಹ ಕೃತಂ. ಆ ಪವಿತ್ರಾತ್ ಇದೆಯಲ್ಲ, ಮುಂದಕ್ಕೆ ಸ್ವಾಹ ಅದು ಸೇರಿದಾಗ ಆ ಅಲ್ಪ ಪ್ರಾಣದ ತಾ ಮಹಾಪ್ರಾಣವಾಗುತ್ತೆ. ಹಾಗೆ ಸಂವತ್ಸರ ಸ್ವಾಹ, ಸಂವತ್ಸರ ಸಂವತ್ಸರ ಅನ್ಬೇಕಾರೆ ಥಾ ಮಹಾಪ್ರಾಣ ಬರೋಲ್ಲ, ಸಂವತ್ಸರ ಅಷ್ಟೇ. ಇದ ವತ್ಸರ ಇದ್ವತ್ಸರ ವತ್ಸರ ಅಂತ. ಅದೇನೆ ಅದು ಸಂಧಿ ಆದಾಗ ಸಂವತ್ಸರ ಸ್ವಾಹ ಅನ್ಬೇಕಾದ್ರೆ ಅಲ್ಲಿ ತಾ ಮಹಾಪ್ರಾಣವಾಗ್ಬೇಕು. ಇದು ಸಂಸ್ಕೃತದ ಸಂಧಿನಲ್ಲಿ ಬರುವಂತ ಮಾತು ಗೊತ್ತಾಯ್ತೆ. ಆಮೇಲೆ ನ ಇದೆಯಲ್ಲ, ಪ್ರಜಾನ್ ಸ್ವಾಹ, ಪ್ರಜಾನ್ ಸ್ವಾಹ, ಥಕಾರ ಅಲ್ಲಿ ಬರುತ್ತೆ, ಅದು ಸಂಧಿ. ನಕಾರದಲ್ಲಿ ಎಂಡಾಗಿ ಮುಂದಕ್ಕೆ ಸ್ವ ಬಂದ್ರೆ ಅಲ್ಲಿ ಥ ಆದೇಶವಾಗಿ ಬರುತ್ತೆ. ಇವೆಲ್ಲ ಸಂಸ್ಕೃತ ಸಂಧಿನಲ್ಲಿ ಗಮನಿಸಬೇಕಾದ್ದು. ಸೊ ಅದಕ್ಕಾಗಿ ಅಲ್ಪ ಪ್ರಾಣ ಮಹಾಪ್ರಾಣಗಳು ಇಲ್ಲ ಇಷ್ಟ. ಪವಿತ್ರ ಥಾ ಮಹಾಪ್ರಾಣ ಅಲ್ಲಿ. ಯೋ ದ್ರಪ್ಸೋ ಅಗಂಶಃ ಪತಿತಃ ಪೃಥಿವ್ಯಾಂ ಪರಿಪಾಪಾತ್ ಪುರೋಡಾಶಾತ್ ಕರಂಭಾತ್. ಪೃಥಿವ್ಯಾಂ ಪರಿಪಾಪಾತ್ ಪುರೋಡಾಶಾತ್ ಕರಂಭಾತ್. ಯೋ ದ್ರಪ್ಸೋ ಅಗಂಶಃ ಪತಿತಃ ಪೃಥಿವ್ಯಾಂ ಪರಿಪಾಪಾತ್ ಪುರೋಡಾಶಾತ್ ಕರಂಭಾತ್. ಧಾನ ಸೋಮಾನ್ ಮಂಥಿನ ಇಂದ್ರ ಶುಕ್ರಾತ್ ಸ್ವಾಹ, ಶುಕ್ರಾತ್ ಸ್ವಾಹ, ಇಂದ್ರ ಶುಕ್ರಾತ್ ಸ್ವಾಹ ಕೃತಂ ಇಂದ್ರಾಯತಂ ಜಹೋಮಿ. ಸೋಮಾನ್ ಮಂಥಿನ ಇಂದ್ರ ಶುಕ್ರಾತ್ ಸ್ವಾಹ ಕೃತಮಿಂದ್ರಾಯತಂ ಜಹೋಮಿ. ಸೋಮಾನ್ ಮಂಥಿನ ಇಂದ್ರ ಶುಕ್ರಾತ್ ಸ್ವಾಹ ಕೃತಮಿಂದ್ರಾಯತಂ ಜಹೋಮಿ. ಯಸ್ತೆ ದ್ರಪ್ಸೋ ಮಧುಮಾಗಂ ಇಂದ್ರಿಯಾವಾನ್ ಸ್ವಾಹ ಕೃತ ಪುನರಪ್ಯೇತಿ ದೇವಾನ್. ಯಸ್ತೆ ದ್ರಪ್ಸೋ ಮಧುಮಾಗಂ ಇಂದ್ರಿಯಾವಾನ್ ಸ್ವಾಹ ಕೃತ ಪುನರಪ್ಯೇತಿ ದೇವಾನ್. ಯಸ್ತೆ ದ್ರಪ್ಸೋ ಮಧುಮಾಗಂ ಇಂದ್ರಿಯಾವಾನ್ ಸ್ವಾಹ ಕೃತ ಪುನರಪ್ಯೇತಿ ದೇವಾನ್. ಗಮನಿಸಿದ್ರ, ನಾನು ಈಗ ತಾನೇ ಹೇಳಿದೆ ಇಂದ್ರಿಯಾವಾನೇ ಸ್ವಾಹ. ನಕಾರದಲ್ಲಿ ಎಂಡಾದ್ರೆ ಮುಂದೆ ಸ್ವಾಹ ಬಂದಾಗ ಥಾ ಬರುತ್ತೆ ಎಂದ. ಇಂದ್ರಿಯಾವಾನ್ ಸ್ವಾಹ ಥಾ ಅಲ್ಲಿ ಸೇರುವಂತದ್ದು. ದಿವ ಪೃಥಿವ್ಯಾ ಪರ್ಯಂತರಿಕ್ಷ ಸ್ವಾಹ ಕೃತಮಿಂದ್ರಾಯ ತಂ ಜುಹೋಮಿ. ದಿವ ಪೃಥಿವ್ಯಾ ಪರ್ಯಂತರಿಕ್ಷ ಸ್ವಾಹ ಕೃತಮಿಂದ್ರಾಯ ತಂ ಜುಹೋಮಿ. ದಿವ ಪೃಥಿವ್ಯಾ ಪರ್ಯಂತರಿಕ್ಷ ಸ್ವಾಹ ಕೃತಮಿಂದ್ರಾಯ ತಂ ಜುಹೋಮಿ. ಅನೇಕ ಬಾರಿ ಇಂದ್ರನ್ನೆಲ್ಲ ಹೇಳಿದೆ. ಅವನು ಎಷ್ಟು ಸಲ ಬಿದ್ದಿದ್ದು, ಬ್ರಹ್ಮಹತ್ಯ ದೋಷ 3 ಸಲ ಬಂದಿದ್ದ ಅವನಿಗೆ, ಇಂದ್ರನಿಗೆ. ಮತ್ತೆ ವಿವೇಕ ಇಲ್ಲದಂತೆ ಅವಾಗಲೇನು ಅವನಿಗೇನು ಗೊತ್ತಿಲ್ವ, ಅವನು ದೇವಗಣಕ್ಕೆ ಅಧಿಪತಿಯಾದವನು, ಎಷ್ಟು ವಿವೇಕ ಬೇಡವೆ ಅಂತ. ಈಗ ತನ್ನ ಪತ್ನಿ ಶಚಿಗಿದ್ದಾಳೆ, ಬೇಕಾದಷ್ಟು ಜನ ದರಾಂಬೆ ಊರ್ವಶಿಗಳೆಲ್ಲ, ಈ ಹಾಲೇನ್ ಯಾಕೆ ಅವಳು ಬಯಸಕ್ ಬರ್ಬೇಕು? ಇವೆಲ್ಲ ಹೇಳೋದು ಅವನನ್ನು ಕೆಳಗಿಳಿಸೋದು ಅಂತ ಅಲ್ಲ. ಮನುಷ್ಯ ಯಾವುದೇ ಪೊಸಿಷನ್ ಎಲ್ಲೇ ಇದ್ರು ಕೂಡ ಈ ಇವುಗಳಿಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಸಂದೇಶ ಇದು. ದೇವತೆಗಳಲ್ಲಿ ಮಾಡಿ ತೋರಿಸಿದ್ದು ಇದರದಲ್ಲೇ. ರಾಮ ಧರ್ಮ ಹೇಗೆ ನಡೆಯಬೇಕು, ರಾಮೋ ವಿಗ್ರಹವಾನ್ ಧರ್ಮ. ಹಾಗೆ ದೇವತೆಗಳಿಂದ ನಾವು ಏನ್ ಕಲಿಯೋದು ಅಂದ್ರೆ, ನಾನ್ ಮಾಡಿದ ತಪ್ಪು ನೀವು ಮಾಡ್ಬೇಡಿ. ಈಗ ವಿವೇಕಿಯಾದವನು ಹಿತೈಷಿ ಆದವನು ಹೇಳ್ತಾನೆ, ನೋಡಪ್ಪ ಅಲ್ಲಿ ಹೋದ್ರೆ ಬೀಳ್ತೀಯ ಜಾರಿ, ನಾನ್ ಬಿದ್ದು ಬಂದಿದ್ದೀನಿ, ಸೊ ನನ್ನ ಅನುಭವನ್ನ ನಿನ್ನದಾಗಿಸ್ಕೊ, ನೀ ಬುದ್ಧಿವಂತನಾಗೋ. ಇಲ್ಲ ನನ್ಗೆ ಅನುಭವ ಆಗ್ಲಿಲ್ವಲ್ಲ, ಇಟ್ ಈಸ್ ಯುವರ್ ಇದು. ಪ್ಲಗ್ಗಲ್ ಕೈ ಇಟ್ರೆ ಶಾಕ್ ಹೊಡಿಯುತ್ತೆ, ಹೊಡ್ಸ್ಕೊಂಡಿದ್ದೀನಿ ನಾನು, ಅದಕ್ಕೆ ಹೇಳ್ತೀನಿ ಮುಟ್ಬೇಡ ಅಂತ. ಇಲ್ಲ ನನ್ಗೆ ಅನುಭವ ಆಗಿಲ್ಲ, ಮಾಡ್ತೀನಿ ಅಂದ್ರೆ ಮಾಡಿಸ್ಕೊ. ಆದ್ರೆ ಬುದ್ಧಿ ಇರೋವನು, ವಿವೇಕಿಯಾದವನು ಇನ್ನೊಬ್ಬರ ಅನುಭವವನ್ನ ತನ್ನದಾಗಿಸ್ಕೊಳ್ಳೋದು ಇದೆಯಲ್ಲ, ಇದು ಬಹಳ ಮುಖ್ಯವಾಗಿ. ಈ ಕಾರಣದಿಂದ ದೇವತೆಗಳು ತಪ್ಪು ಮಾಡಿದ್ದನ್ನು ಹೇಳೋದಲ್ಲ. ಈಗ ಅವನು ಏನೋ
ಗೌತಮ ಗೌರವಸ್ಕಂದಿನ್ ಅಹಲ್ಯಾಯೈ ಜಾರ, ಅದವನು ಬಿರುದವನಿಗೆ ಅಹಲ್ಯಾಯಲ್ಲಿ ಜಾರತನ ಮಾಡಿದವನು ಅಂತ. ವೃತ್ರಹನ್, ವೃತ್ರನನ್ನು ಕೊಂದವನು, ಬರೀ ವೃತ್ರನ ಕೊಂದಿದ್ದಷ್ಟೇನ, ಬ್ರಹ್ಮತ್ಯನು ಬಂತು, ಇವೆಲ್ಲ. ಆದ್ರೆ ಈ ದೇವತೆ ಬಹಳ ಬಹಳ ಮುಖ್ಯವಾದವನು. ಇಂದ್ರನ ಕುರಿತಾಗಿ ಸೂಕ್ತಗಳು ಅನೇಕ. ಇಂದ್ರಿಯಂ ದದಾತು, ಎಷ್ಟು ಕಡೆನಲ್ಲಿ ಇಂದ್ರನ ಪ್ರಾರ್ಥನೆ ಇದೆ ಗೊತ್ತಾ. ಸೊ ಇದು ದೇವತೆಗಳನ್ನ ಪ್ರಾರ್ಥನೆ ಮಾಡೋದಿದೆ. ಮತ್ತೆ ಅವ್ರಿಗೆ ಎಡವದ್ರಲ್ಲ ಏನವರಲ್ಲ ಅಂತಂದ್ರೆ ನಿಮ್ಮಿಂದ ಆ ತಪ್ಪುಗಳಾಗ್ದೇ ಇರ್ಲಿ. ಈಗ ಅಧಿಕಾರ ಏನೋ ಅಂತಸ್ತು ಯಾವ್ದೋ ಒಂದು ಪೊಸಿಷನ್ ಸಿಕ್ತು ಅಂತಂದ್ಬಿಟ್ಟು ಅಧಿಕಾರ ಇದೆ ಎಂದು ಸೊಕ್ಕಿ ನಡೆಯೋದು ಬೇಡ. ಯಾವ್ದೋ ಒಂದು ವಿದ್ಯೆನಲ್ಲಿ ನೀವು ಕಲಿತ್ರಿ, ಸಂತೋಷ, ಅದ್ರ ಗರ್ವ ಬೇಡ. ನನಗಿದು ಬಂದಿದೆ, ಬೇರೆ ಯಾರಿಗೂ ಇಲ್ಲದ್ದು, ನಾನು ಚೆನ್ನಾಗಿ ಹೇಳ್ತೀನಿ, ನಾನು ಸ್ವರಸಹಿತವಾಗಿ ಹೇಳ್ತೀನಿ, ಅಹಂಕಾರ ಬೇಡ ನಿಮ್ಗೆ. ಕಲೀರಿ, ಒಳ್ಳೇದು. ವಿದ್ಯೆ ಇರೋದು ಕಲಿಯೋದಕ್ಕೆ. ಪಂಡಿತ ಅನ್ನೋದು ನಿಮ್ ತಲೆಗೆ ಬರಬಾರ್ದು. ಬೇರೆಯವ್ರು ಉಳಿದ್ರು ಕೂಡ ಅಯ್ಯೋ ಇಲ್ಲ ನಾವು ಕಲಿಯೋದು ಬಹಳಷ್ಟು ಇದೆ ಅಂತ ಎಚ್ಚರವಾಗಿದ್ರೆ ನಿಜವಾಗ್ಲೂ ಕಲಿತೀರಿ ಕಡೆ ಉಸಿರಿನ ತನಕ. ನನ್ನನ್ನ ನಾನು ಪಂಡಿತ ಅಂತ ಹೇಳ್ಕೊಳ್ಳೋದಲ್ಲ. ಲೋಕ ನನ್ನನ್ನು ಕಡಿಬಹುದು, ಆದ್ರೆ ನಾನ್ ಹೇಗಿರ್ಬೇಕು ಅಂತಂದ್ರೆ ನಾನು ಎಂದೆಂದಿಗೂ ಶಿಷ್ಯನೇ. ಬರೆಯೋದು ತಿಳಿಯುವಂಥದ್ದು ಬೇಕಾದಷ್ಟಿದೆ, ಏನೆಲ್ಲ ತಿಳಿದು ಬಿಡ್ತಾ ಪೂರ್ಣ. ಯಾವಾಗ ಒಬ್ಬ ಮನುಷ್ಯನಿಗೆ ತಾನು ಪಂಡಿತ ಅನ್ನೋ ಬಂತು ಅಂತಂದ್ರೆ ಅವನ ಆಟಿಟ್ಯೂಡೇ ಚೇಂಜ್ ಆಗುತ್ತೆ. ಅವನಿಗೇನ್ ಗೊತ್ತುಬಿಡಿ, ನಾನೆಲ್ಲ ಕಲ್ತ್ಬಿಟ್ಟಿದ್ದೀನಿ. ಏನ್ ಕಲ್ತಿರೋದು? ಇದು ಬಹಳ ಬಹಳ ಎಚ್ಚರಿಕೆಯಿಂದ ಇರುವಂತ ಸಂದೇಶ. ಇಲ್ಲಿ ಇಂದ್ರನ ಬಗ್ಗೆನೆ 3-4 ಸಲ ಬಂತು ತಂಜುಹೋಮಿ ಅಂತ. ಅಗ್ನಿ, ವಾಯು, ಇಂದ್ರ ಇವರುಗಳಿಗೆ ಯಜ್ಞಯಾಗಗಳಲ್ಲಿ ವಿಶೇಷವಾಗಿ ಫಸ್ಟ್ ಇವರುಗಳಿಗೆ ಮರ್ಯಾದೆ. ಯಾಕೆ? ಬೇರೆ ವಿಶ್ವ ದೇವರಿದ್ದಾರೆ, ಬೇರೆ ಬೇರೆ ಇತರ ದೇವತೆಗಳಿಲ್ವೆ, ದಿಕ್ಪಾಲಕಗಳಿದ್ದಾರೆ. ಅವರುಗಳನ್ನು ಹೇಳದೆ ಮಾಡಿದ್ದೇನು ಅಂತಂದ್ರೆ ಇದಕ್ಕೆ ಉಪನಿಷತ್ತಿನ ಕಥೆಗಳು ದಟ್ ಲಿಂಕ್ಸ್. ಅಗ್ನಿಗೆ ಯಾಕೆ? ಅಗ್ನಿ ಒಂದ್ಸಲಿ ಕೇಳ್ಕೊಂಡ ನನಗೆ ಮೊದಲನೇ ಇದ್ಬೇಕು ಅಂತ. ಆದ್ರೆ ಮೊದಲು ಹೋಗಿ ಅಗ್ನಿ ನೋಡಿದ್ದು ಆ ಯಕ್ಷನನ್ನ. ಅವನ ಮುಂದೆ ಇವನ ಪ್ರತಾಪ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರುವಂತಹದ್ದು. ಇವರೆಲ್ಲ ಅಸುರರ ಮೇಲೆ ಜಯವನ್ನು ಸಾಧಿಸಿದ್ರು. ಯಾಕೆ? ಭಗವಂತನ ಜೊತೆ ಸೇರ್ಕೊಂಡೇನೆ. ಮೊದಲು ಸೋತಿದ್ರು, ಭಗವಂತನಲ್ಲಿ ಶರಣಾದ್ರು, ನೀನ್ ನನಗೆ ರಕ್ಷಕನಾಗಿರು ಅಂತ. ಭಗವಂತ ಇವ್ರ ಜೊತೆ ದೇವತೆಗಳ ಜೊತೆ ಸೇರ್ಕೊಂಡು ಹೊಡೆದ ಇವ್ರನ್ನ ಎಲ್ಲ. ಸೋತ್ ಬಂದ ಮೇಲೆ ನಾನು ಎಷ್ಟು ಜೋರಾಗಿ ಮಾಡಿದೆ ಗೊತ್ತಾ, ನಾನು ಎಂತೆಂತ ರಾಕ್ಷಸನ್ ನೋಡದೆ ಅಂತ ಇವ್ರು ಒಗ್ಗಳಿಗೆ ಎಲ್ಲ. ಆ ಸಭೆಯಲ್ಲಿ ಇವಳು ಉಮಾ ಮಹೇಶ್ವರ ಇವರುಗಳು ಕೂಡ ಇದ್ರು, ಶಿವ ಎಲ್ಲರೂ ಕೂಡ. ಸಡನ್ನ ಇವನ ಸ್ವರ್ಗದ ಅಮರಾವತಿ ಇವನು ಕೂತ್ಕೊಳ್ತಾನ ನನ್ನ ಸಭೆ. ಆ ಬಾಗಿಲೆದುರುಗಡೆ ಒಂದು ಬೃಹದಾಕಾರವಾಗಿ ಒಬ್ಬ ಯಕ್ಷ ರೂಪದಲ್ಲಿ ಬಂದ. ಯಾರವನು ಅಂತ ಯಾರಿಗೂ ಗೊತ್ತಿಲ್ಲ. ಇಂದ್ರ ಹೇಳ್ದ, ದೇವಗಣ ಕಧಿಪತಿ, ಅಗ್ನಿ ಹೋಗಿ ಕೇಳ್ಕೊಂಬದ್ ಯಾರು ಅಂತ. ಅವನು ಹೋದ. ಹೋಗಿದ ತಕ್ಷಣ ಯಾರು ನೀನು ಅಂತ. ನಾನ್ ಯಾರು ಅನ್ನೋದಿರ್ಲಿ, ನೀನ್ ಯಾರು ಹೇಳು. ನಾನು ಅಗ್ನಿ, ನಾನು ಎಲ್ಲವನ್ನು ನಾನು ನೋಡ್ತೀನಿ, ಜಾತವೇದ ನಾನು, ಸರ್ವವನ್ನು ದಹಿಸಿದ್ದೀನಿ, ಎಲ್ಲವನ್ನು ಸುಟ್ಟಾಕ್ತೀನಿ. ಹೌದಾ? ಹಾಗಿದ್ರೆ ಸುಡು ಅಂತ ಒಂದು ಹುಲ್ಕಡ್ಡಿ ಇಟ್ಟಿದ್ದು. ಅಭಿಮಾನ ಭಂಗಮ. ಇವನ್ ದೋಯ್ತಲ್ಲ, ತಲೆ ಬಗ್ಗಿಸ್ಕೊಂಡ್ ಬಂದು ಕೂತ್ಕೊಂಡ್ಬಿಟ್ಟ, ಸುಮ್ನೆ ಮಾತಾಡ್ಲಿಲ್ಲ. ಮತ್ತೆ ಯಾಕೆಂದ್ರೆ ಇವನ್ ಶಕ್ತಿ ಎಲ್ಲೋ ಬಿಟ್ಟು ಒಂದ್ ಹುಲ್ಕಡ್ಡಿ ಸುಡೋಕಾಗ್ಲಿಲ್ಲ ಅಗ್ನಿಗೆ. ನೆಕ್ಸ್ಟ್ ವಾಯು. ಇದು ಅವನಿಗೆ ಅಷ್ಟಾಗಿದ್ದಾದ್ರೆ ಸ್ಮೃತಿಗಳಲ್ಲಿ ಅವನು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದು. ಅದಕ್ಕೆ ಎಲ್ಲ ಕಡೆನಲ್ಲೂ ಅಗ್ನಿ. ಒಂದ್ ಕಡೆ ಅವನು ದೇವದೂತ, ಅವ್ಯವಾಹನನು ಅವನೇ, ಕವ್ಯವಾಹನನು ಅವನೇ. ಕಥೆಗಳು ವೇದದಲ್ಲಿ ಬರುವಂತದ್ದು. ಇದರಿಂದ ನಾವು ಕಲಿಯೋದೇನಿದೆ? ಮಾಡೋ ಕೆಲಸ ಮಾಡೋಣ, ಅಹಂಕಾರ ಬೇಡ. ಬಹಳ ಬಹಳ ಎಚ್ಚರಿಕೆಯಿಂದ ಇರ್ಬೇಕು. ಇದಕ್ಕೆ ಅವ್ರು ಹೇಳಿದ್ದು ನೀನು ಮದನ್ನಿ ವೈವೇ ಮೊದಲ್ ಮಾಯ್ತು ನಮ್ಮಾಳ್ವಾರ್. ನೀನು ನಿನ್ನದು ಈ ಅಹಂಕಾರ ಮೊದಲು, ಆಮೇಲೆ ನೆಕ್ಸ್ಟ್ ಮಮಕಾರ. ಇವೆರಡನ್ ಬಿಟ್ರೆ ಉದ್ಧಾರ ಆಗ್ತೀಯ ಅಂತ. ರಾಮಾನುಜರ ಕಥೆನಲ್ಲೂ ಅಷ್ಟೇ, ಯಾರೋ ಒಂದು ಬಾಗಿಲು ತಟ್ಟದಂತ, ಯಾರೋ ಒಂದು ನಾನು, ಆ ನಾನು ಅನ್ನೋದು ಹೋದ್ಮೇಲೆ ಪಾನೀನು ಅಂದ್ರಂತವ್ರು ಅಂತ DVG ಬರೀತಾರೆ ಮಂಕುತಿಮ್ಮನ ಕಗ್ಗದಲ್ಲಿ. ರಾಮಾನುಜರನ್ನ ಮೀಟ್ ಮಾಡಕ್ ಒಬ್ರು ಬಂದ್ರು. ಯಾರು ಅಂತ ಒಳಗಡೆಯಿಂದ ಕೇಳಿದ್ರೆ ನಾನು ಅಂದ್ರು. ಆ ನಾನು ಅನ್ನೋದು ಹೋದ್ಮೇಲೆ ಬಾ ಅಂತ. ನಾನು ಹೋದ್ರೆ ಹೋದೇನು? ಎಷ್ಟ್ ಕಡೆ ಬೇಕು ನಿಮ್ಗೆ ಕಥೆಗಳು ಈ ತರದ್ದು? ಕನಕದಾಸನ್ ಕೇಳಿದ್ರು, ಯಾರೋ ಮೋಕ್ಷಕ್ಕೆ ಹೋಗ್ತಾರೆ ಅಂತ.
ನಿನ್ನೆ ದಿವಸ ಕನಕದಾಸ್ ಜಯಂತಿ. ಹರಿಭಕ್ತಿ ಸಾರ ಅಂತ ಒಂದು ಕೃತಿ ಬರ್ದಿರ ಅವರು. ರಕ್ಷಿಸೆಮ್ಮನ್ ಅನವರತ. ಅನವರತ ಅಂದ್ರೆ ಏನು? ಕಂಟಿನ್ಯೂಸ್, ವಿತೌಟ್ ಎನಿ ಬ್ರೇಕ್. ನನ್ನನ್ನ ರಕ್ಷಿಸು ಅಂತ ಭಗವಂತನ ಕೇಳೋದು. ಅದಕ್ಕೆ ಹರಿಭಕ್ತಿ ಸಾರ ಅಂತ. ಇನ್ನೊಂದು ಅಪ್ರಸಿದ್ಧವಾದ ಈಶ ನಿನ್ನ ಚರಣ ಭಜನೆ. ಇನ್ನು ಅನೇಕ ಕೃತಿಗಳಿದೆ, ಕನಕದಾಸ ಕೀರ್ತನೆಗಳೇನೇ ಇದೆ. ಎಷ್ಟು ಮಟ್ಟಿಗೆ ಹಿ ವಾಸ್ ಸ್ಪಿರಿಚುಲಿ ಎನ್ಲೈಟೆಡ್. ಜಾತಿನಲ್ಲಿ ನೋಡಿದ್ರೆ ಕುರುಬ ಅವನು ಅಷ್ಟೇ, ಕುರಿಕಾಯವನು. ಬೇರೆ ಎಲ್ರು ಬಹಳ ಸೋತ್ರಿಯರೆಲ್ಲ ಇದ್ರು ಅಲ್ಲಿ, ಮಧ್ವರಾಗ್ಲಿ ಇವರುಗಳಾಗ್ಲಿ ಎಲ್ಲ. ಆದ್ರೆ ಅವನಿಗೆ ಇದ್ದಂತ ಜ್ಞಾನ ಇವ್ರಿಗಿರ್ಲಿಲ್ಲ. ಅದಕ್ಕೆ ಈ ವ್ಯಾಸರಾಯರೇನೋ ಕಾಲಕ್ಷೇಪ ಶುರು ಮಾಡ್ಬೇಕು ಅಂದ್ರೆ ಕನಕ ಬಂದ ಅಂತ ಕಾಯ್ತಾ ಇದ್ರು. ಅದೇನು ಅವನಿಗೆ ಫೇವ್ರೇಟು, ಅವನು ಬರೋ ತನಕ ಇವ್ರು ಶುರು ಮಾಡೋಲ್ಲ ಅಂತ ಬೇರೆಯವ್ರಿಗೆ ಅವನ ಮೇಲೆ ಅಸೂಯೆ. ಅವನ ಗ್ರೇಟ್ನೆಸ್ ಏನು ಅಂತ ತೋರ್ಸೋದಕ್ಕೆ ಇವರೆಲ್ಲ ಇದ್ ಮಾಡಿ ಅನೇಕ ಕಥೆಗಳು. ಸೊ ಇವೆಲ್ಲದರ ಸಂದೇಶ ಏನು ಅಂದ್ರೆ, ಈ ಅಹಂಕಾರ ಅನ್ನೋದು ಸಹಜವಾಗಿ ಎದ್ದು ಬಿಡುತ್ತೆ ಪ್ರತಿಯೊಬ್ಬರಿಗೂ, ನೋ ಎಕ್ಸೆಪ್ಷನ್ಸ್, ನೋ ಎಕ್ಸೆಪ್ಷನ್ಸ್. ಅದರಿಂದ ವಿ ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಇದು ಇಂದ್ರನ ಇವುಗಳಿಂದ ನಾವು ಕಲಿಬೇಕಾದ ಪಾಠ. ಹೋಗೋಣ ಮುಂದಕ್ಕೆ. ದೇವ ಪೃಥಿವ್ಯಾ ಅದಾಯ್ತಲ್ವಾ. ಅಧ್ವರ್ಯುರ್ವಾರುತ್ವಿಜಾಂ ಪ್ರಥಮೋ ಯುಜ್ಯತೆ ತೇನ ಸ್ತೋಮೋ ಯೋಕ್ತವ್ಯ ಇತ್ಯಾಹುರ್ ವಾಗಗ್ರೇಗ ಅಗ್ರ ಇತ್ವೃಜುಗ. ಇತ್ವೃಜುಗ ಮಾವತ್ತು ಇದೆ, ಇತ್ರುಜುಗ ಅಲ್ಲ, ಇತ್ವೃಜುಗ. ದೇವೇಭ್ಯೋ ಯಶೋಮಯಿ ದದತಿ ಪ್ರಾಣಾನ್. ಈ ನಕಾರದಲ್ಲಿ ಇದೆಯಲ್ಲ, ಅದಕ್ಕೆ ಅಲ್ಲಿ ಕಾಮ ಹಾಕ್ತಾರೆ ಸಾಮಾನ್ಯವಾಗಿ. ಯಾಕೆಂದ್ರೆ ಪ್ರಾಣಾನ್ ಪಶುಸು ಅಂದ್ರೆ 4 ಪಾವತ್ತು ಸೇರಿಸ್ಬಿಡಿ ಅದಾನ. ಪೋಟ್ಕೊಳ್ಳು ಎಂದಡ್ತಲು ಇಂದಾಗುವದ್ನೆ. ಪ್ರಾಣಾನ್ ಪಶುಷು ಪ್ರಜಾಮಯಿ ಚ ಯಜಮಾನೆ ಚೇತ್ಯಾಹ ವಾಚಮೇವ ತದ್ಯಜ್ಞ ಮುಖೇ ಯುನಕ್ತಿ ವಾಸ್ತು ವಾ ಏತದ್ಯಜ್ಞಸ್ಯ ಕ್ರಿಯತೆ ಯದ್ಗ್ರಹಾನ್ ಗೃಹೀತ್ವಾ ಬಹಿಷ್ಪವಮಾನಗಂ ಸರ್ಪಂತಿ ಪರಾಂಚೋಹೀಯಂತಿ ಪರಾಜೀವಿಸ್ತುವತೆ ವೈಷ್ಣವ್ಯರ್ಚ ಪುನರೇತ್ಯೋಪತಿಷ್ಠತಿ. ಪುನರೇತ್ಯೋಪತಿಷ್ಠತೆ, ಉಪತಿಷ್ಠತೆ, ಪುನರೇತ್ಯೋಪತಿಷ್ಠತೆ ಪಕರ ಉದಾತ್ತ. ಪುನರೇತ್ಯೋಪತಿಷ್ಠತೆ ಯಜ್ಞೋ ವೈ ವಿಷ್ಣುರ್ ಯಜ್ಞಮೇವಾರ್ಕ ವಿಷ್ಣೋರ್ತ್ವಂ ನೋ ಅಂತಮ ಶರ್ಮ ಯಚ್ಛ ಸಹಂತ್ಯ. ಪ್ರಥಮೋ ಯುಜ್ಯತೆ ತೇನ ಸ್ತೋಮೋ ಯೋಕ್ತವ್ಯ ಇತ್ಯಾಹುರ್ವಾಗಗ್ರೇಗ ದೇವೇಭ್ಯೋ ಯಶೋಮಯಿ ದದತಿ ಪ್ರಾಣಾನ್ ಪಶುಷು ಪ್ರಜಾಮಯಿ ಚ ಯಜಮಾನೆ ಚೇತ್ಯಾಹ ವಾಚಮೇವ ತದ್ಯಜ್ಞ ಮುಖೇ ಯುನಕ್ತಿ ವಾಸ್ತು ವಾ ಏತದ್ಯಜ್ಞಸ್ಯ ಕ್ರಿಯತೆ ಯದ್ಗ್ರಹಾನ್ ಗೃಹೀತ್ವಾ ಬಹಿಷ್ಪವಮಾನಗಂ ಸರ್ಪಂತಿ ಪರಾಂಚೋಹೀಯಂತಿ ಪರಾಜೀವಿಸ್ತುವತೆ ವೈಷ್ಣವ್ಯರ್ಚ ಪುನರೇತ್ಯೋಪತಿಷ್ಠತೆ ಯಜ್ಞೋ ವೈ ವಿಷ್ಣುರ್ಯಜ್ಞಮೇವಾರ್ಕವಿಷ್ಣೋ ತ್ವಂ ನೋ ಅಂತಮಃ ಶರ್ಮ ಯಚ್ಛ ಸಹಂತ್ಯ. ಅಧ್ವರ್ಯುರ್ವಾರುತ್ವಿಜಾಂ ಪ್ರಥಮೋ ಯುಜ್ಯತೆ ತೇನ ಸ್ತೋಮೋ ಯೋಕ್ತವ್ಯ ಇತ್ಯಾಹುರ್ವಾಗಗ್ರೇಗ ಅಗ್ರಯೇ ದೇವೇಭ್ಯೋ ಯಶೋ ಮಯಿ ದದತಿ ಪ್ರಾಣಾನ್ ಪಶುಷು ಪ್ರಜಾಮಯಿ ಚ ಯಜಮಾನೆ ಚೇತ್ಯಾಹ ವಾಚಮೇವ ತದ್ಯಜ್ಞ ಮುಖೇ ಯುನಕ್ತಿ ವಾಸ್ತು ವಾ ಏತದ್ಯಜ್ಞಸ್ಯ ಕ್ರಿಯತೆ
यद्ग्रहान् गृहीत्वा पविष्पवमादकं सर्पन्ति परान् चोदयन्ति पराजीभिस्तुवते वैष्णव्यर्च पुनर्यज्ञोपतिष्ठते यज्ञो वै विष्णुर्यज्ञमेव कविर्ष्णोत्वन्नो अन्तमशर्म यच्च सञ्जा रथे धारा मधुश्च्युतमुच्छन्दुक्रते अक्षितमित्याह यदेवास्य शयानस्योपशुष्यति तदेवास्यै तेनाप्याययति अक्षितमित्याह यदेवास्य शयानस्योपशुष्यति तदेवास्यै तेनाप्याययति प्रदेदारमधुश्च्युतमुत्संमुक्रते अक्षितमित्याह यदेवास्य शयानस्योपशुष्यति तदेवास्यै तेनाप्याययति परिवापात् प्रजां मयि दुःकृते चतुर्दश च परिवापात् प्रजां मयि दुःकृते चतुर्दश परिवापात् प्रजां मयि दुःकृते चतुर्दश अग्निना रयिमश्नवत् पोषमेव दिवे दिवे अग्निनारयिमश्नवत्कोशमेव दिवे दिवे अग्निनारयिमश्नवत्कोशमेव दिवे दिवे यशसं वीरवत्तमम् यशसं वीरवत्तमम् यशसं वीरवत्तमम् गोमागम् अग्ने विमागम् अश्वी यज्ञो नृवत्सखा सदमिद प्रमृष्याः अश्वी यज्ञो नृवत्सखा सदमिद प्रमृष्यः गोमागम् अग्ने विमागम् अश्वी यज्ञो नृवत्सखा सदमिद प्रमृष्यः इदावागम् येषो असुर प्रजावान् दीर्घो रये पृथुभद्नः सभावान् येषो असुर प्रजावान् दीर्घो रये पृथुभद्नः सभावान् ಹಿಂದೆ ಅನಿಲ್ ಬರಿ ಹೇಳಿದ್ದೆ ಅಹಂಕಾರದ ಮುಂದೆ ಅನುದಾರ್ಥ ಬಂದಾಗ ಅಹಂಕಾರ ಪೂರ್ಣವಾಗಿ ಉಚ್ಚಾರ ಮಾಡಿ ಇಡವಾಗಂ ಯೇಷೋ ಅಂ ಯೇಷೋ ಇದು ಬಹಳ ಮುಖ್ಯವಾಗಿ ನೋಡ್ಬೇಕಾದ್ರು ವಾಗಂ ಯೇಷೋ ಅಂ ಪೂರ ಬರ್ಲಿ ಆಮೇಲೆ ಏ ಅನುದಾತ್ತದಲ್ಲಿ ಬರ್ಲಿ ಇಡವಾಗಂ ಯೇಷೋ ಅಂದ್ರೆ ಸೇದ ಹೋಯ್ತು ಅನುದಾತ ಬರ್ಲಿಲ್ಲ ಅಂದ್ರೆ ಅರ್ಥ ಹೋಗುತ್ತೆ इदावागम् येषो असुर प्रजावान् दीर्घो रये पृथुभद्नः आने रये पृथुभद्नः सभावान् रये पृथुभद्नः सभावान् ರಯಿ ಪೃಥು ಇದೆ ರಯಿ ಪೃಥು ಆ ಪ್ರಾಣೋ ಪ್ರೋನೋ ಮೊದಲು ಪ್ರಾ ಬಂದ ಕೇಳಿಸ್ತು ಅದಕ್ಕೆ ಇನ್ನೊಂದ್ಸಲಿ ನಾನು ರಿಪೀಟ್ ಮಾಡಿದ್ದು ರಾವತ್ತು ಒಟ್ಟು ಸುಳಿ ವ್ರತ ವೃತ್ರ ವ್ರ ಹಾಗೆ ಕೃತಿ ಕ್ರತುಷು ಅಂದ್ರೆ ಯಜ್ಞ ಕೃತಿ ಅನ್ಬೇಕಾದ್ರೆ ಅಲ್ಲಿ ಒಟ್ಟು ಸುಳಿ ಇರೋದು ಸೊ ಅದು ಋಕಾರ ಇದು ರಾವತ್ತು
ಈ ವ್ಯತ್ಯಾಸಗಳು ಇದು ನಮ್ಮ ಉಚ್ಚಾರಣೆಯಲ್ಲಿ ಸ್ವಲ್ಪದಲ್ಲೇ ಇದೆ. ಇದು ಬಹಳ ಎಚ್ಚರಿಕೆಯಿಂದ ಉಚ್ಚರಿಸ್ಬೇಕು. ಬಿಕಾಸ್ ಯು ಆರ್ ಪ್ಲೇಯಿಂಗ್ ವಿತ್ ಸೌಂಡ್. ಶ್ರುತಿ ಅನ್ನೋದು ಬರೀ ಶಬ್ದಗಳು ಯಾವ ರೀತಿ ನೀವು ಉಚ್ಚಾರಣೆ ಮಾಡ್ತೀರಿ ಅದರಿಂದ ಉಂಟಾಗುವಂತ ಶಕ್ತಿ. ಇಲ್ದಿದ್ರೆ ಮಂತ್ರಕ್ಕೆ ಶಕ್ತಿ ಇದೆಯೋ? ಸೇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ಹೇಳಿದಾಗ ಆ ಮಂತ್ರದ ಶಕ್ತಿ ಎಷ್ಟು ಅಂದ್ರೆ ಅವನು ಹೇಳ್ಕೊಂಬಂತು. ಇಂದ್ರ, ಅವನ ಸಿಂಹಾಸನ, ಜೊತೆಗೆ ತಕ್ಷಕ. ಉಚ್ಚಾರಣೆ ಬಹಳ ಸ್ಪಷ್ಟವಾಗಿ ಬರಬೇಕು. ಅಂಕಾರಗಳು ಪೂರ್ಣವಾಗಿ ಉಚ್ಚಾರ ಆಗ್ಬೇಕು. ಸ್ವರ ಬಹಳ ಬಹಳ ಮುಖ್ಯ. ಸ್ವರ ಸಹಿತವಾಗಿ ಕಲಿಯೋದಕ್ಕೇನೆ ಸ್ವಾಧ್ಯಾಯ ಅಂತ ಹೆಸರು. ಇಲ್ರಿ ಸುಮ್ನೆ ಪುಸ್ತಕ ಓದ್ದಂಗಾದ್ರೆ ಏನ್ ಪ್ರಯೋಜನ ಇಲ್ಲ. ಪಾಠಗಳಾಗತ್ತೆ, ಬಹಳ ಶೋಚನೀಯ ಹೇಳ್ತೀನಿ. ವೇದದಲ್ಲಿ ಎಲ್ರೂ ಕೂಡ ಅಷ್ಟೇ, ಏನು ಇಲ್ಲ, ಸುಮ್ನೆ ಪದ ಒಂದು ಬಂದ್ರೆ ಸಾಕು, ಸೆಂಟೆನ್ಸ್ ಓದೋದಕ್ಕೆ ಪಡ್ಕೊಂಡು ಹೋಗೋದು, ಇಷ್ಟರಲ್ಲೇ ಇದ್ದಾರೆ 90% ಆಫ್ ದಿ ಪೀಪಲ್. ನೀವು ಅದಕ್ಕೇನಾದ್ರು ಗಮನ ಕೊಡೋದಾದ್ರೆ ನಿಧಾನಕ್ಕೆ ಹೇಳಿ. ಮೊದಲನೇದು. ಎರಡನೇದು, ಸ್ವರಗಳು ಅನುದಾತ್ತ ಸ್ಪಷ್ಟವಾಗಿ ಬರ್ಬೇಕು. ಅಲ್ಪ ಪ್ರಾಣ ಮಹಾಪ್ರಾಣಗಳು ಸರಿಯಾಗಿ ಉಚ್ಚಾರ ಆಗ್ಬೇಕು, ಆಗ್ಲೇ ಅದು ವೇದ. ಅದಕ್ಕೆ ಯಶಸ್ಸೋಂ ವೀರವತ್, ಅದು ವೀರವತ್ವಾಗತ್ತೆ. ಹೇಳುವಂತಹ ಮಂತ್ರ ಆಗ್ಲಿ ಅದಕ್ಕೆ ಆ ಶಕ್ತಿ ಉಂಟಾಗೋದು ಹೇಗೆ ಅಂದ್ರೆ ವೆನ್ ಯು ಸ್ಪೆಲ್ ಇಟ್ ಪ್ರಾಪರ್ಲಿ. ಎಷ್ಟು ಮುಖ್ಯ ಅನ್ನೋದನ್ನ ಮತ್ತೆ ಮತ್ತೆ ಅನೇಕ ಸಾರಿ ಹೇಳಿದ್ದಾಗಿದೆ, ಮತ್ತೆ ಮತ್ತೆ ಜ್ಞಾಪಿಸ್ತೀನಿ. ಲೈಟ್ ಆಗಿ ತಗೋಬೇಡಿ. ಕಲ್ಗೆ ಬಂದಿದ್ದೀವಿ, ಇದು ಕಷ್ಟ ಅಲ್ಲ. ನಮಗೆ ಇಟ್ ಈಸ್ ಅವರ್ ಬರ್ತ್ ರೈಟ್. ಬ್ರಾಹ್ಮಣನಾಗಿ ಹುಟ್ಟಿದ್ದಕ್ಕೆ ಸ್ವಾಧ್ಯಾಯೋ ಅಧ್ಯೇತವ್ಯ. ಸೊ ವೇದವನ್ನು ಚೆನ್ನಾಗಿ ಕಲಿಯೋಣ. ಅದನ್ನ ಕೇಳುವಂತವ್ರಿಗೂ ಉಂಟಾಗೋದಾದ್ರೆ, ಸ್ವರ ಉಂಟಾಗೋದು ನಿಮ್ಮಿಂದ, ಸೌಂಡು ನಿಮಗೂ ಅದರದನ್ನ ಒಳಿತನ್ನು ಉಂಟು ಮಾಡತ್ತೆ, ಜೊತೆಗೆ ಉಂಟಾಗುತ್ತೆ. ಅದಕ್ಕಾಗಿ ಬ್ರಾಹ್ಮಣನಿಗೆ ಅಷ್ಟೊಂದು ಪ್ರಾಶಸ್ತ್ಯ ಕೊಟ್ಟಿರೋದು. ಸ್ಮೃತಿಕಾರರಲ್ಲಿ ಇದರಲ್ಲಿ ಬ್ರಾಹ್ಮಣಾನ್ ಭೋಜಯಿತ್ವ. ಈಗೇನೋ ಒಂದ್ ಸಭೆನೋ ಏನಾಯ್ತು, ಬ್ರಾಹ್ಮಣ ಯಾರೋ ಇದ್ರೆ ಅವ್ರನ್ನ ಒಂದ್ ಮಾತು ಕೇಳಿ. ಜಸ್ಟ್ ಬೈ ಅವನ್ ಕ್ಯಾಸ್ಟ್ ಇದ್ರದಕ್ಕೆ ಯಾಕೆ ಸಮಾಜ ಅಷ್ಟೊಂದು ರೆಕಗ್ನೈಸ್ ಮಾಡಿದೆ ಅಂದ್ರೆ ಬೇಸಿಕ್ಸ್ ಅವ್ನು ಬಿಟ್ಟಿರೋದಿಲ್ಲ ಅಂತ. ಇವನು ಸಂಧ್ಯಾವನೇನು ಮಾಡೋಲ್ಲ ಅಂದ್ರೆ ಅವನು ತುಪತಿತ ದ್ವಿಜ. ಅವನು ಗೊತ್ತೈತೆ. ಆ ಬ್ರಹ್ಮದ ಬಗ್ಗೆ ತಿಳಿಯೋದು ಆಗ್ಲಿ, ಅವನ ಥಾಟ್ಸ್ಗಳಾಗ್ಲಿ ಹೇಗಿರ್ಬೇಕು, ಎಲ್ಲ ಲೋಕದ ಹಿತ, ತನ್ನ ಸ್ವಂತಕ್ಕೆ ಅವನ್ ಯಾವ್ದು ಇಲ್ಲ, ಸ್ವಾರ್ಥನು ಪೂರ್ಣವಾಗಿ ಝೀರೋ ಆಗ್ಬೇಕು. ಇದು ನಿಜವಾದ ದೃಷ್ಟಿನಲ್ಲಿ. ಅದಕ್ಕಾಗಿ ಗೌರವ ಇಲ್ಲ. ಬ್ರಾಹ್ಮಣೋ ಅಸ್ಯ ಮುಖಮಾಸೀತ್ ಬಾಹುರಾಜನ್ಯ ಕೃತಃ. ಸೂಕ್ತದಲ್ಲಿ ಬ್ರಾಹ್ಮಣ ಭಗವಂತನ ಮುಖ. ನೀವು ಭಗವಂತನ ಮುಖವಾಗ್ಬೇಕಾದ್ರೆ, ಮೌತ್ ಪೀಸ್ ಆಗ್ಬೇಕಾದ್ರೆ ಹೌ ಯು ಶುಡ್ ಬಿ. ಆ ಪರ್ಫೆಕ್ಷನ್ ಬೇಡವೆ? ಈ ಎಲ್ಲ ಕಾರಣದಿಂದ ಉಚ್ಚಾರಣೆನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿ. ಎನ್ಮೋ ಒಂದ್ ಚೊಲ್ರೋ ಆ ರೆಂಡ್ ವಿಷಿ ಕೇಟಿಂದಾಚಿ ಅಂತ ಮೂಗ್ನಲ್ಲೇನೆ ಹೇಳ್ಕೊಂಡು ಹೋಗ್ಬಿಡೋದು. ಎಲ್ಲಿ ಬರ್ಲಿಲ್ವೋ ಸರಿಯಾಗಿ ಸ್ವರ. ಇವೆಲ್ಲ ಕ್ರಾಸ್ ಕಟ್ಗಳಿದೆಯಲ್ಲ, ಅಧಪತನಕ್ಕೆ ಕಾರಣ. ಸರಿಯಾಗಿ ಕಲೀರಿ, ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ತಪ್ಪಾಯ್ತು ಇನ್ನೊಂದ್ಸಲ ರಿಪೀಟ್ ಇಟ್, 10 ಸಲ ಹೇಳಿ. ಅದ್ ಕರೆಕ್ಷನ್ ಮಾಡದೆ ಮುಂದಕ್ಕೆ ಹೋಗ್ಬಾರದು. ಮಂಡಪ್ಪ ಒಳ್ಳೆ ಗಿಟಾರ್ ರೊಂಬ ಕಷ್ಟ, ಇದನ್ನೆಲ್ಲ ಕಲ್ಕೊಂಡ್ ಪಂಡ್ರದೆ ವೈದ್ಮೆ ಮಂಡ ಬಿಟ್ಟವರು ಇದ್ದಾರೆ. ನಾಂಬೆ ದಿವ್ಯ ಪ್ರಬಂಧಕ್ಕೆ ಪೋಯಿಡ್ರು ಆಚೆಗೆ ಅವ್ರು ಕೊಂಚ ಪಂಚಸೂಕ್ತ ಅವರು ಉದಕ್ ಶಾಂತಿ ಕಲ್ತಿಂದ ಆಯ್ತಲ್ಲ. ವಿ ವಿಲ್ ಕಾನ್ಸಂಟ್ರೇಟ್ ಓನ್ಲಿ ಆನ್ ದಿವ್ಯ ಪ್ರಬಂಧ. ನೀನ್ ಬ್ರಾಹ್ಮಣನಾಗಿ ಕಳ್ಕೊಳ್ತೀಯ ಅಷ್ಟೇ. ವೇದ ಕಲಿಬೇಕಾದದ್ದು ಪ್ರಯಾರಿಟಿ. ನೀನ್ ದಿವ್ಯ ಪ್ರಬಂಧ ಕಲಿದಿದ್ರಿ ಏನು ತಪ್ಪಿಲ್ಲ, ಆದ್ರೆ ಬೇಡ. ರಾಮಾನುಜ ಹೇಳಿದ್ದಾರೆ, ಅದು ವೇದದ ಸಾರ, ಅದು ದ್ರವಿಡ ವೇದ. ಉಭಯ ವೇದವನ್ನು ಕಲಿಬೇಕಾದ್ದು. ನಾನು ಹೇಳಿದ್ದು ಇದು ದಿವ್ಯ ಪ್ರಬಂಧ ಕಡಿಮೆ ಅಂತಲ್ಲ, ಪ್ರಧಾನವಾಗಿ ನಮಗಿರ್ಬೇಕಾದದ್ದು ಇದು ಬಿಟ್ಟು ಬಿಟ್ಟು ವೇದ ಕಲಿತೀನಿ ಅಂತಲ್ಲ. ಹಾಗಾದ್ರೆ ಅದು ಯಾರಿಗೆ ಅಂದ್ರೆ, ಯಾರಿಗೆ ವೇದ ಅಧಿಕಾರ ಇಲ್ವೋ ಅಂತವ್ರಿಗೆ ಅದು ದಟ್ ಈಸ್ ಎ ಪ್ರಯಾರಿಟಿ ಫಾರ್ ದಮ್. ಈಗ ಸ್ತ್ರೀಯರಿಗೆ, ಶೂದ್ರರು ಎಷ್ಟು ಜನ ಇದ್ದಾರೆ, ರಾಮಾನುಜ ಕೂಟ ಅಂತ ಮಾಡ್ಕೊಂಡು ಎಷ್ಟು ಸುಂದರವಾಗಿ ಹೇಳ್ತಾರೆ ದಿವ್ಯ ಪ್ರಬಂಧವನ್ನ. ನಾವು ಕಡಿಮೆ ಮಾಡೋದು ಅಂತಲ್ಲ, ವೇದಕ್ಕೆ ಕಡಿಮೆ ಅಂತ ಹೇಳೋಲ್ಲ ನಾನು. ಉಭಯ ವೇದ ಪ್ರವರ್ತನ, ಉಭಯ ವೇದಾಂತ ಪ್ರವರ್ತಕರಾನ ಅನ್ನೋ ಹೆಸರು ನಿಮಗೆ ಅನ್ವರ್ಥವಾಗಬೇಕಾದ್ರೆ ಯು ಶುಡ್ ಬಿ ಪ್ರೊಫಿಷಿಯಂಟ್ ಇನ್ ಬೋತ್. ನಿಮಗೆ ವೇದ ಸರಿಯಾಗಿ ಹೇಳೋಕ್ ಬಂದ್ರೆ ದಿವ್ಯ ಪ್ರಬಂಧ ತಪ್ಪಾಗಬಾರ್ದು. ಅಲ್ಲೂ ಅಷ್ಟೇ, ಪದಗಳು ಏನೇನೋ ಹೇಳಿಬಿಟ್ರೆ ಆಗೋಲ್ಲ. ಯಾವುದೇ ಹೇಳಿ, ಸ್ತೋತ್ರವೋ ಹಾಡೋ ಯಾವ್ದಾದ್ರೂ ಅಷ್ಟೇ. ಯಾವ್ದೋ ಒಂದು ಇದನ್ನ ಹೇಳ್ತಾ ಇದ್ದೆ, ಏನೇನ್ ವರ್ಷನ್ಗಳು ಮಾಡುತ್ತೇನೋ. ಕೃಷ್ಣ ನೀ ಬೇಗನೆ ಬಾರೋ, ಅದರಲ್ಲಿ ವೈಜಯಂತಿ ಮಾಲಾ ಅಂತಿದೆ, ಭಗವಂತನ ದಿವ್ಯವಾದ ವೈಜಯಂತಿ ಮಾಲಾ. ಅದು ಬಿಟ್ಟು ಹುಲಿ ಉಗುರು ಅಂತ ಸೇರಿಸ್ಬಿಟ್ಟಿದ್ದಾರೆ ಯಾರೋ ಅಲ್ಲಿ. ಈ ಕೀರ್ತನೆಯಲ್ಲಿ ಯಾರೋ ಹುಲಿ ಉಗುರು ಕೃಷ್ಣನ್ಗೆ ಯಾಕೆ ಬೇಕು?
ದಿವ್ಯವಾದಂತಹದ್ದು ವೈಜಯಂತಿ ಮಾಲೆ. ದಾಸರು ಬರೆದಿದ್ದೇನೋ ಮುಂದಕ್ಕೆ ಇವ್ರು ಸಂಗೀತಗಾರರು ಹೇಳ್ಕೊಂಡು ಹೋಗೋದ್ರಲ್ಲಿ ಏನೇನ್ ಆಗ್ಬಿಡುತ್ತೆ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆಗಳು. ಹುಲಿ ಉಗುರು ಸುಮ್ನೆ ಅವನು ಯಾವನೋ ಒಬ್ಬ ಬಿಗ್ ಬಾಸ್ ನಲ್ಲಿ ಇದಾಗಿ ಅವನ ಜೈಲ್ನಲ್ಲಿ ಹಾಕಿದ್ರು. ಅವನು ಹುಲಿ ಉಗುರು ಹಾಕೊಂಡಿದ್ದ ಅವನು ಅಂತ. ಹುಲಿ ಉಗುರನ್ನ ಧರಿಸಿದ್ದಾದ್ರೆ ಈಗ ಜಿಂಕೆ ಚರ್ಮ ಇದೇನಾರು ಆದ್ರೆ ಹಿಡಿತಾರೆ. ಇವೆಲ್ಲ ಪ್ರೊಟೆಕ್ಟಿವ್ ಇದು. ಆದ್ರೆ ವೇದದಲ್ಲಿ ಹೇಳಿದೆ ಯಾವ್ದೋ ಜಿಂಕೆ ಚರ್ಮದ ಮೇಲೆ ಧ್ಯಾನಕ್ಕೆ ಕೂತ್ಬಾರೆ ಚೈಲಾಜಿನ ಕುಶೋತ್ತರ ಭಗವದ್ಗೀತೆನಲ್ಲಿ ಹೇಳಿದ್ದಾರೆ. ಹಾಗಂತ ಜಿಂಕೆನ್ ಕೊಲ್ಲಿ ಅಂತ ಅನ್ನೋದಲ್ಲ. ಮತ್ತೆ ಹೇಗಿದೆ ಹೇಳಿದ್ರು ಅಂದ್ರೆ ಅವುಗಳು ಸಹಜವಾಗಿ ಸಾವಂತೂ ಇದೆಯೋ ಅದಕ್ಕೆ ಹೋದಾಗ ಆ ಚರ್ಮಗಳನ್ನ ಸಂಗ್ರಹ ಮಾಡಿ ಇಟ್ಕೊಂಡು ಮಾಡುವಂತ ಈ ರೀತಿನಲ್ಲಿ ಒಂದೊಂದಕ್ಕೂ ಕೂಡ ವೇದದಲ್ಲಿ ಹೇಳಿದ ಅಪ್ಲಿಕೇಶನ್ಸ್ ಅವುಗಳ ಉಪಯೋಗ ಬರುವಂತ. ಸೊ ಅದರಿಂದ ದಿವ್ಯ ಪ್ರಬಂಧಕ್ಕೂ ಪ್ರಾಶಸ್ತ್ಯ ಇದೆ. ಆದ್ರೆ ಬ್ರಾಹ್ಮಣನಾಗಿದ್ದಕ್ಕೆ ಫಸ್ಟ್ ಪ್ರಯಾರಿಟಿ ಶುಡ್ ಬಿ ಫಾರ್ ವೇದ. ಅದ್ರಲ್ಲಿ ಸಂದೇಹ ಇಲ್ಲ. ವೇದಂ ತಮಿಳ್ ಶೈದ ಮಾರ. ಆ ದಿವ್ಯ ಪ್ರಬಂಧ ಏನ್ ಹೇಳುತ್ತೆ? ವೇದದಲ್ಲಿ ಹೇಳಿದ್ದನ್ನೇ ಅಲ್ಲಿ ಹೇಳ್ತಾ ಇದೆ ಅಂತಾನೆ ಹೇಳುತ್ತೆ. ಅದಕ್ಕೆ ಬೇಸ್ ಯಾವುದು? ವೇದ ಮೂಲ, ಇದರಿಂದ ಬಂದದ್ದು ದಿವ್ಯ ಪ್ರಬಂಧ. ಅದನ್ನ ಧಿಕ್ಕರಿಸಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಫಸ್ಟ್ ಪ್ರಯಾರಿಟಿ ಇದು ಬಿಟ್ಬಿಟ್ಟು ಅದಲ್ಲ. ಇದನ್ನ ಬಹಳ ಗಮನಿಸಬೇಕಾದದ್ದು ದಿವ್ಯ ಪ್ರಬಂಧ. ವೇದವನ್ನ ಸರಿಯಾಗಿ ಹೇಳೋಕ್ ಬಂದ್ರೆ ನೀವ್ ಯಾವುದೇ ಬೇರೆ ಹೇಳಿ, ಸಂಗೀತವೋ ಸ್ತೋತ್ರವೋ, ಆಟೋಮ್ಯಾಟಿಕ್ ಆಗಿ ಸ್ಪಷ್ಟತೆ ಬರುತ್ತೆ. ಉಚ್ಚಾರಣೆಯಲ್ಲಿ ಕ್ಲಾರಿಟಿ ಇರುತ್ತೆ. ಒಂದು ದೇಶಿಗರ ಸ್ತೋತ್ರ ಹೇಳ್ತಿರೋ, ಇಲ್ಲ ಪೂರ ತಾಳ್ವಾಂದೋ, ಇದು ಯಾಮನಾಚಾರ್ಯರದೋ, ಆಳವಂದಾರ್ದೋ, ಯಾವುದೇ ಸ್ತೋತ್ರ ಹೇಳೋದು ಕೂಡ ಸ್ಪಷ್ಟತೆ ಬರುತ್ತೆ. ವಾಕ್ ಶುದ್ಧಿ ಬಹಳ ಬಹಳ ಮುಖ್ಯವಾದದ್ದು. ಆ ವಾಕ್ ಶುದ್ಧಿ ಬರಬೇಕಾದ್ರೆ ಈ ಎಕ್ಸರ್ಸೈಸ್ ಇರ್ಬೇಕು. ಶ್ರದ್ಧೆಯಿಂದ ಕಲಿಬೇಕು. ಹೇಗೆ ಕಲಿಬೇಕು ಆ ರೀತಿ ಕಲಿಬೇಕು. ಹೋಗೋಣ ಮುಂದಕ್ಕೆ. ಏನಾಯ್ತು ಇವಾಗ? ಪ್ರಕಾರಕ್ಕೆ ಬಂದಿದ್ದು ಕರೆಕ್ಟ್. ಋತುಬುದ್ಧ. ಮನುಷ್ಯನ ತಲೆ ಬುರುಡೆನ ಶ್ರೀಭಾಷ್ಯದಲ್ಲಿ ಇದಕ್ಕೆ ಹೋಗ್ಸುತ್ತೆ. ಇನ್ವರ್ಟೆಡ್ ಇದು ಅಂತ ಚಮಸಹ ಅಂತ ಅಂದ್ಬಿಟ್ಟು ಬರುತ್ತೆ. ಚಮಚ ಬುದ್ಧ ಪೃಥುಬುದ್ಧ ಅಂತ ಬರ್ಬೇಕಾದ್ರೆ ಅಲ್ಲಿ ಬರುವಂತ ಮಾತು ಆಪ್ಯಾಯಸ್ವ ಸಂತೆ ಆಪ್ಯಾಯಸ್ವ ಸಂತೆ ಆಪ್ಯಾಯಸ್ವ ಸಂತೆ ಇಹ ತ್ವಷ್ಟಾರಮಗ್ರಿಯಂ ವಿಶ್ವರೂಪಮುಪಹ್ವಯೇ ಇಹ ತ್ವಷ್ಟಾರಮಗ್ರಿಯಂ ವಿಶ್ವರೂಪಮುಪಹ್ವಯೇ ಇಹ ತ್ವಷ್ಟಾರಮಗ್ರಿಯಂ ವಿಶ್ವರೂಪಮುಪಹ್ವಯೇ ಅಸ್ಮಾಕಮಸ್ತೋ ಕೇವಲಃ ಅಸ್ಮಾಕಮಸ್ತೋ ಕೇವಲಃ ಅಸ್ಮಾಕಮಸ್ತೋ ಕೇವಲಃ ತನ್ನಸ್ತುರೀಪಮಧಪೋಷಯಿತ್ನು ದೇವ ತ್ವಷ್ಟರ್ವಿರಾಣಸ್ಯ ಸ್ವ ತನ್ನಸ್ತುರೀಪಮಧಪೋಷಯಿತ್ನು ದೇವ ತ್ವಷ್ಟರ್ವಿರಾಣಸ್ಯ ಸ್ವ ತನ್ನಸ್ತುರೀಪಮಧಪೋಷಯಿತ್ನು ದೇವ ತ್ವಷ್ಟರ್ವಿರಾಣಸ್ಯ ಸ್ವ. ಇನ್ನೊಂದ್ಸಲಿ. ತನ್ನಸ್ತುರೀಪಮಧಪೋಷಯಿತ್ನು ದೇವ ತ್ವಷ್ಟರ್ವಿರಾಣಸ್ಯ ಸ್ವ ವಿರಾಣಸ್ಯ ಸ್ವ ವಿರಾಣಸ್ಯ ಸ್ವ ವಿರಾಣಸ್ಯ ಸ್ವ. ಇನ್ನೊಂದ್ಸಲಿ. ತನ್ನಸ್ತುರೀಪಮಧಪೋಷಯಿತ್ನು ದೇವ ತ್ವಷ್ಟರ್ವಿರಾಣಸ್ಯ ಸ್ವ ಯತೋ ವೀರ ಕರ್ಮಣ್ಯಃ ಸುದಕ್ಷೋ ಯುಕ್ತಗ್ರಾಭ ಜಾಯತೆ ದೇವಕಾಮಃ. ಯತೋ ವೀರ ಕರ್ಮಣ್ಯಃ ಸುದಕ್ಷೋ ಯುಕ್ತಗ್ರಾಭ ಜಾಯತೆ ದೇವಕಾಮಃ.
यतो वीरः कर्मण्यः सुदक्षो युक्तग्रामः जायते एव कामः शिवस्तष्टरिहा गहि विभुः पोष हुतात्मना शिवः स्पष्टरिहागहि विभुः पोष हुतात्मना शिवः स्पष्टरिहागहि विभुः पोष हुतात्मना यज्ञे यज्ञे न उदव यज्ञे यज्ञेन उदव यज्ञे यज्ञेन उदव विषङ्गरूपः सुभरो विषङ्गरूपः सुभरो ಅದಕ್ಕೆ ಸಾಕ್ಷಾವತ್ತು ಒತ್ತಕ್ಷರ ವಿಷಂಗರೂಪಃ ಸುಭರೋ ವಯೋಧ ಸೃಷ್ಟಿ ಇಲ್ಲೂ ಅಷ್ಟೇ ಸಾಕ್ಷಾವತ್ತಿದೆ ವಯೋಧಾಹ ಸಂಧಿ ಆಗಿದ್ದಾಗ ವಯೋಧ ಸೃಷ್ಟಿ ವೀರೋ ಜಾಯತೆ ದೇವ ಕಾಮಃ विषङ्गरूपस्तुभरो वयोधा सृष्टि वीरो जायते देव कामः विषङ्गरूपस्तुभरो वयोधा सृष्टि वीरो जायते देव कामः प्रजां त्वष्टाविश्यतु नाभिमस्मे अथा देवानामप्येतो पाथः प्रजां त्वष्टाविश्यतो नाभिमस्मे अथा देवानामप्येतो पाथः प्रजां त्वष्टाविश्यतो नाभिमस्मे अथा देवानामप्येतो पाथः प्रणो देव्यानो दिवः प्रणो देव्यानो दिवः प्रणो देव्यानो दिवः देवी वागं सगं सरस्वतस्तनं यो विश्वदर्शतः सरस्वतस्तनं यो विश्वदर्शतः सरस्वतस्तनं यो विश्वदर्शतः भुक्षीमहि प्रजामिषम् प्रजामिषम् भुक्षीमहि प्रजामिषम् ಪ್ರಣಾಮ ಬಂದಿದೆ. ಏನು ಪ್ರಣಾಮ ಅಂದ್ರೆ ಪ್ರಣೋ ದೇವಿ ಸರಸ್ವತಿ ವಾಜೇನಿ ವಾಜಿನೀವತಿ ಅಂತ ಬರ್ಬೇಕಾದ್ರೆ ಸರಸ್ವತಿ ಸೂಕ್ತ. ಈಗ ಗಣ ಆನಾಂತ್ವ ಗಣಪತಿ ಗಮ್ಮ ವಾಮಹೆ ಮೊದ್ಲು ಹೇಳ್ತಾರೆ ಅವರು. ಅದಾಗಿದ ತಕ್ಷಣ ಸರಸ್ವತಿ ಒಂದು ಸೂಕ್ತ ಹೇಳ್ತಾರೆ. ಸರಸ್ವತಿ ವಾಗ್ದೇವಿ ಅದೇ ಫಸ್ಟ್ ಹೇಳಿದ್ ನಾನು, ಅವಳನ್ನ ನೆನ್ಸ್ಕೊಂಡ್ ಮಾಡೋದು. ಪ್ರಕರ್ಷಣ ನಮಸ್ಕಾರ, ಪ್ರಣಾಮ, ಆ ನಕಾರ ನಕಾರವಾಗತ್ತೆ. ಆಮೇಲೆ ತಾತ ದಾದ ನ ಟಾಟ ಡಾಡ ನ ಆಗತ್ತೆ. ಪೂಷನ್, ಪೂಷ್ಣೆ ಸ್ವಾಹ, ಪೂಷನ್ನೇ ಸ್ವಾಹ ಅಲ್ಲ ಅದು. ಯಾಕೆ ಮುಂದಕ್ಕೆ ಸ್ವಾಹ ಇದೆಯಲ್ಲ, ಅಲ್ಲಾಗ್ಬೇಕಾದ್ರೆ ಇಟ್ ಟೇಕ್ಸ್ ಇಟ್ ಡಿಫ್ರೆಂಟ್. ಅದು ಆಕ್ಚುಲಿ ಏನೇ ಅವನ ಹೆಸರು ಪೂಷನ್. ಹೀಗೆ ಯಾವ ರೂಪ ತಗೊಳುತ್ತೆ ಅದು ಸಂಧಿ ಆದಾಗ ಇವುಗಳನ್ನು ಗಮನಿಸಿ ಬರುವಂತ ನಕಾರ ನಕಾರವಾಗೋದು. ಪ್ರಜಾಮಿಷಂ ಆಯ್ತು. ಏತೆ ಸರಸ್ವ ಓರ್ಮಯೋ ಮಧುಮಂತೋ ಘೃತಶ್ಚ್ಯುತಃ ಏತೆ ಸರಸ್ವ ಊರ್ಮಯೋ ಮಧುಮಂತೋ ಘೃತಶ್ಚ್ಯುತಃ ಏತೆ ಸರಸ್ವ ಊರ್ಮಯೋ ಮಧುಮಂತೋ ಘೃತಶ್ಚ್ಯುತಃ ತೇಷಾಂತೆ ಸುಮ್ನಮೀಮಹಿ ದೇಶಾಂತೆ ಸುಮ್ನಮೀಮಹೇ ದೇಶಾಂತೆ ಸುಮ್ನಮೀಮಹೇ ಯಸ್ಯ ವ್ರತಂ ಅಶಭೋ ಯಂತಿ
ಸರ್ವೇ ಯಸ್ಯ ವ್ರತಮುಪತಿಷ್ಠಂತ ಆಪಃ ಯಸ್ಯ ವ್ರತಂ ಪಶವೋ ಯಂತಿ ಸರ್ವೇ ಯಸ್ಯ ವ್ರತಮುಪತಿಷ್ಠಂತ ಆಪಃ ಯಸ್ಯ ವ್ರತಂ ಪಶವೋ ಯಂತಿ ಸರ್ವೇ ಯಸ್ಯ ವ್ರತಮುಪತಿಷ್ಠಂತ ಆಪಃ ಯಸ್ಯ ವ್ರತೆ ನಿರ್ವಿಷ್ಟಸ್ತಗಂ ನಿರ್ವಿಷ್ಟಸ್ತಗಂ ಸರಸ್ವಂತ ಮಾವಸೇ ಹುವೇಮ ಯಸ್ಯ ವ್ರತೆ ಪುಷ್ಟಿಪತಿರ್ನಿರ್ವಿಷ್ಟಸ್ತಗಂ ಸರಸ್ವಂತಮವಸೇ ಹುವೇಮ ಯಸ್ಯ ವ್ರತೆ ಪುಷ್ಟಿಪತಿರ್ನಿರ್ವಿಷ್ಟಸ್ತಗಂ ಸರಸ್ವಂತಮವಸೇ ಹುವೇಮ ದಿವ್ಯಗಂ ಸ್ವಪರ್ಣಂ ವಯಸಂ ಬೃಹಂತಮಪ ಗರ್ಭಂ ವೃಷಭಮೋಷಧೀನಾಂ ದಿವ್ಯಗಂ ಸುಪರ್ಣಂ ಪಯಸಂ ಬೃಹಂತಮಪ ಗರ್ಭಂ ವೃಷಭಮೋಷಧೀನಾಂ ದಿವ್ಯಗಂ ಸುಪರ್ಣಂ ಪಯಸಂ ಬೃಹಂತಮಪ ಗರ್ಭಂ ವೃಷಭಮೋಷಧೀನಾಂ ಸುಪರ್ಣಂ ವಯಸಂ ಸುಪರ್ಣಂ ಪಯಸಂ ಗರ್ಭಂ ವೃಷಭಮೋಷಧೀನಾಂ ಅಂಕಾರದ ಮುಂದೆ ಅನುದಾತ್ತ ಬಂದಾಗ ಒಂದ್ ಪಾಸ್ ಅಂತ ಹೇಳಿದ್ನ, ಇಲ್ಲೂ ಅಷ್ಟೇ ಉದಾತ್ತ ಬರ್ಬೇಕಾದ್ರೆ ಅಂಕಾರ ಪೂರ ಉಚ್ಚಾರಣೆ ಆದ್ಮೇಲೆ ಉದಾತ್ತಕ್ ನೀವು ಹೋಗ್ಬೇಕು. ಅಭಿಪತೋ ವೃಷ್ಟ್ಯ ತರ್ಪಯಂ ತಂ ತಗಂ ಸರಸ್ವಂತಮವಸೇ ಹುವೇಮ ಪಯಂತಂ ತಗಂ ಸರಸ್ವಂತಮವಸೇ ಹುವೇಮ ಅಭಿಪತೋ ವೃಷ್ಟ್ಯ ತರ್ಪಯಂತಂ ತಗಂ ಸರಸ್ವಂತಮವಸೇ ಹುವೇಮ ಸಿನಿವಾಲಿ ಪೃಥುಷ್ಟು ಕೇಳ್ಯಾ ದೇವಾನಾಮಸಿ ಸ್ವಸಾ ಸಿನಿವಾಲಿ ಪೃಥುಷ್ಟುಕೇಯಾಮಾಸಿ ಸ್ವಸಾ ಸಿನಿವಾಲಿ ಪೃಥುಷ್ಟುಕೇಯಾ ದೇವಾನಾಮಾಸಿ ಸ್ವಸಾ ದೇವಾನಾಂ ಅಸಿ ಸ್ವಸ ಅಂತ ಕೇಳಿದ್ರಲ್ಲ ನಿನ್ನೆ. ದೇವಾನಾಮಸಿ ಸ್ವಸಾ ದೇವಾನಾಮಸಿ ಸ್ವಸಾ ದೇವಾನಾಮಸಿ ಸ್ವಸಾ ಏನ್ ಹೇಳಿದ್ರಿ ರಂಗಾಶ್? ಅಲ್ಲ, ನಿನ್ನೆ ಸ್ವಸಾಗೆ ಮೀನಿಂಗ್ ಅಂತ ಕೇಳಿದ್ರಲ್ವಾ. ಸ್ವಸ ಹಸಿ ಅಂದ್ರೆ ದೇವತೆಗಳಿಗೆ ಸಹೋದರಿ ಅಂತೆ ಅಂತ ಮೀನಿಂಗ್ ಕೊಟ್ಟಿದ್ದಾರೆ ಅದಕ್ಕೆ. ಸೋದರಿನೇ ಹಾ, ಸ್ವಸ ಅಂತಂದ್ರೆ ಇದು ನಾಟ್ಪಣ್ಣೆ. ಅದೇ ಸ್ವಸ ಹಸಿ ಅಂದ್ರೆ ದೇವತೆಗೆ ಸಹೋದರಿ ಅಂತೆ ಅಂತ. ಸಹೋದರಿ ಆದ್ರೆ ಭಗಿನಿ ಆಗುತ್ತೆ. ಬರ್ದಿರೋ ಭಾಷಾ ತಪ್ಪು ಅಲ್ಲಿ. ಶ್ವಶ್ರು ಶ್ವಶುರಃ ಮಾವ, ಶ್ವಶ್ರು ಅತ್ತೆ, ಸ್ವಸ ಇದು ಸ್ವಸ ಅಂದ್ರೆ ಸೊಸೆ. ಅದರಿಂದಾನೆ ಬಂದಿರೋದು ಆ ಪದ ಸ್ವಸ. ಸೊಸೆ ಎಂದು ಬಂದಿರೋ ಪದ ಹೆಂಗ್ ಬಂತು ಅಂದ್ರೆ ಸ್ವಸ, ಸಂಸ್ಕೃತ ಉಗಮ. ತತ್ಸಮ ತದ್ಭವ, ಅದಕ್ಕೆ ಸಮನಾದದ್ದೊಂದು, ಅದರಿಂದ ಉಂಟಾಗಿದ್ದೊಂದು. ತತ್ಸಮ ತದ್ಭವ ಅಂದ್ರೆ ಏನು? ಅದರಿಂದ ಭಾವ ಉಂಟಾಗಿದ್ದು ಪದಗಳು. ಕನ್ನಡದಲ್ಲಿ ಒಂದು ಮಲಯಾಳದ್ದು ಅನೇಕ ಇದಕ್ಕೆ ಸಂಸ್ಕೃತ ಮಾತೃಭಾಷೆ ಅನ್ನೋದು ಇದಕ್ಕೇನೆ. ಇಟ್ಸ್ ಎ ಮದರ್ ಲ್ಯಾಂಗ್ವೇಜ್. ಸಂಸ್ಕೃತದ ಪದಗಳಿದೆ ಗೊತ್ತೇನೋ? ಸೋರ್ಸ್ ಇಸ್ ಫ್ರಮ್ ಸಂಸ್ಕೃತ್. ಈ ಇದರಲ್ಲಿ ಮಂಡ್ಯದಲ್ಲಿ ಒಬ್ರು ಡಾಕ್ಟರ್ ವೇಣುಗೋಪಾಲ್ ಪಂಡಿತ್ ಅಂತ ಒಬ್ರು, ಪಂಡಿತ್ ಅಂತಾನೆ ಹೆಸರಿರ್ಬೇಕು, ವೇಣುಗೋಪಾಲ್ ಅಂತ. ಅವರು 4 ಭಾಷೆಗಳದ್ದು ಇದೆಲ್ಲ ಮಾಡಿ ಸೋರ್ಸ್ಗಳು ಸಂಸ್ಕೃತದಿಂದ ಇದ್ ಮಾಡಿ ಕೊಟ್ಟಿದ್ರು. ನಾವೆಲ್ಲ ಪುಸ್ತಕ ಪ್ರದರ್ಶನ ಇದೆಲ್ಲ ಮಾಡ್ಬೇಕಾದ್ರೆ ಬಂದಿದ್ರು ಅವ್ರು ಪರ್ಸನಲ್ ಆಗಿ. ನನ್ನ ಆದರ್ಶದಲ್ಲಿ ಭೇಟಿಯಾಗಿ ನಾನು ಈ ಪುಸ್ತಕಗಳನ್ನ ಬರ್ದಿದ್ದೀನಿ.
ಚೈನಿ ಭಾಷೆ ಮತ್ತೆ ಇದಕ್ಕೆ ಒಂದೊಂದಕ್ಕೆ ಏನೇನ್ ಪದಗಳು ಜೊತೆ ಬರುತ್ತೆ, ಹಾಗೆ ಒಂದು ಪದ ಹಾಕ್ಬಿಟ್ಟು ಅದು ಯಾವ ಯಾವ ಭಾಷೆನಲ್ಲಿ ಏನೇನ್ ರೂಪ ತಗೊಂಡಿದೆ ಅಂತ ಮಾಡಿದ್ರು. ಏನೆಲ್ಲ ಕೆಲ್ಸಗಳಿಗಾಗಿರುತ್ತಾ. ಗೀರ್ವಾಣ ದೇವ ಭಾಷೆ ಸಂಸ್ಕೃತ. ಸಂಸ್ಕೃತಕ್ಕೂ ಇಂದು ಪಾಲಿ ಪ್ರಾಕೃತ ಇವೆಲ್ಲ ಹೇಳ್ತಾರೆ, ಅದಕ್ಕಿನ್ನಿಂದು ಅಂತ. ಬಟ್ ನಮ್ಮ ಪ್ರಕಾರ ವೇದ ಸಂಪ್ರದಾಯದ ಹೇಳೋದಾದ್ರೆ ಎಲ್ಲ ಭಾಷೆಗಳಿಗೆ ಉಗಮವಾದದ್ದು ತಾಯಿ ಭಾಷೆ ಇದು ಸಂಸ್ಕೃತ. ಸಂಸ್ಕೃತದಿಂದ ಉಂಟಾಗಿದ್ದೊಂದು ಸಂಸ್ಕೃತಕ್ಕೆ ಸಮಾನವಾದ ಪದಗಳು. ಈಗ ಪಾಲು ಹಾಲು, ಪಳ್ಳಿ ಹಳ್ಳಿ, ಪಕಾರ ಬಕಾರ. ಆ ಪಕಾರ ವಕಾರ ಇದಾಗ್ಬಿಡುತ್ತೆ. ಎಲ್ಲಿ ವಂಗದೇಶ, ವಾ ಬಾ ಅದರಲ್ಲಿ ವಂಗ ಬಂಗಾಳ, ಬಕಾರ ಅದು ಬಾ ವಾ ಬಾ ಬರುವಂತದ್ದು ಆ ರೀತಿನಲ್ಲಿ. ಸೊ ಮೂಲ ಸಂಸ್ಕೃತ. ಅದಕ್ಕಾಗಿ ಅದಕ್ಕೆ ಅಷ್ಟೊಂದು ಇದೊಂದು ಬರ್ತಾ ಇತ್ತು ಸಂಸ್ಕೃತ ಕಾರ್ಯಕ್ರಮ ಬರ್ಬೇಕಾದ್ರೆ. ಕೇಯೂರಾನ ವಿಭೂಷಿಯಂತಿ ಪುರುಷಂ ಹಾರಾನ ಚಂದ್ರೋಜ್ವಲ ನ ಸ್ನಾನಂ ನ ವಿಲೇಪನಂ ನ ಕುಸುಮಂ ನಾಲಂಕೃತ ಮೂರ್ಧಜ ವಾಂಗ್ಯೇಕಾಸಮಲಂಕರೋತಿ ಪುರುಷಂ ಯಾ ಸಂಸ್ಕೃತ ಧಾರ್ಯತೆ ಶ್ರೀಯಂತೆ ಖಲು ಭೂಷಣಾನಿ ಸತತಂ ವಾಗ್ಭೂಷಣಂ ಭೂಷಣಂ. ನಿಮ್ ತಲೆ ಚೆನ್ನಾಗಿ ಕೂದಲು ಬಾರಿಸ್ಗಳಿದ್ದೋ ಇಲ್ಲ ಹೂ ಮುಡ್ಕೊಂಡಿದ್ದೋ ಗಂಧ ಆಗಿರೋದು ಇದು ಇದೆಲ್ಲ ಅಲ್ಲ ಅಲಂಕಾರ. ಶರೀರಕ್ಕೆ ಮಾತು ಚೆನ್ನಾಗಿರ್ಬೇಕು. ವಾಗ್ಭೂಷಣಂ ಭೂಷಣಂ ಆ ಸಂಸ್ಕೃತದ ಹಿರಿಮೆಯನ್ನು ಹೇಳುವಂತ ಶ್ಲೋಕ ಅದು. ಕೇಯೂರಾನ ವಿಭೂಷಯಂತಿ ಪುರುಷಂ. ಪುರುಷ ಅಂದ್ರೆ ಬರೀ ಗಂಡಸು ಅಂತಲ್ಲ, ಚೇತನರಿಗೆ. ಸುಂದರವಾದ ತಲೆಗೂದ್ಲಿದೆ, ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದಾಳೆ, ಮಾಲೆಗಳನ್ನು ಧರಿಸಿದ್ದಾರೆ. ಇದು ಯಾವುದು ಅಲ್ಲ. ಬಾಯಿ ಬಿಟ್ರೆ ಬಣಗೇಡು ಒಂದು ಗಾದೆ. ಅವನು ಎಷ್ಟೇ ಜೋರಾಗಿ ಡ್ರೆಸ್ ಹಾಕೊಂಡಿರ್ಲಿ, ಇಲ್ಲ ಐತೆ ಅಂದ್ರೆ ಓಹೋ ಇವನ್ ಸಂಸ್ಕಾರ ಇಷ್ಟೇನೆ ಅಂತ ಅನ್ಸುತ್ತೋ ಇಲ್ವೋ. ಗ್ರಾಮ್ಯ ಭಾಷೆನಲ್ಲಿ ಉಚ್ಚಾರಣೆ ಸ್ಪಷ್ಟವಾಗಿರ್ಬೇಕು. ಆ ಹಳ್ಳಿ ಭಾಷೆನಲ್ಲೇ ತಗೊಂಡು ಈಗಿನ ಯಾವ್ದೋ ಚಿತ್ರಗೀತೆಗಳು ಅದು ಇದು ಯಾವ್ದೋ ಒಂದ್ ಚೂರು ಅಲ್ಲಿ ಇಲ್ಲಿ ಕೇಳಿದ್ರಲ್ಲಿ ಏನ್ ಅದ್ರಲ್ಲೇನೆ ಐತೆ ಮಾಡ್ತೆ ಅಂತ ಅನ್ಕೊಂಡು ಹೇಳುವಂತಹದ್ದು ಉಚ್ಚಾರಣೆ ಸ್ಪಷ್ಟವಾಗಿ ಬರಬಾರ್ದೆ. ಬರೆಯುವಂತ ಸಾಹಿತ್ಯ ಲಿರಿಕ್ಸ್ ಏನ್ ಹೇಳ್ತಾರೆ ಅದು ಸರಿಯಾಗಿರ್ಬೇಕು, ಶುದ್ಧವಾಗಿರ್ಬೇಕು. ಅದಕ್ಕೆ ನೀವು ರಾಗವನ್ನು ಜೋಡಿಸಿ ಮಾಡಿ ಆಮೇಲೆ ಆಡುವಂತಹದ್ದು ಸಂದೇಶ ಇವುಗಳನ್ನು ಕೊಡ್ಬೇಕಾದ್ರೆ. ಈಗ ಹಿಂದೆ ಇದ್ದ ಹುಣಸೂರು ಕೃಷ್ಣಮೂರ್ತಿ ಇವರುಗಳು ಬರೆದಂತಹದ್ದು ಅಂದ್ರೆ ಎಷ್ಟು ಚೆನ್ನಾಗಿತ್ತು. ಹಿಂದೆ ಹೆಣ್ಣಿನ ಬಾಳು, ಹಣ್ಣಿನ ಹೋಳು, ಜಾರಿದ ರೊಮ್ಮೆ, ಮಣ್ಣಿನ ಧೂಳು, ಎಷ್ಟು ಸಂದೇಶ ಇದೆ ನೋಡಿ ಇದ್ರಲ್ಲಿ. ಶೀಲ ಅನ್ನೋದು ಕ್ಯಾರೆಕ್ಟರ್, ಅವಳಿಗೆ ಹೆಣ್ಣಿಗೆ ಮಾತ್ರ ನಾವು ಪುರುಷನಿಗೆ ಬೇಡವಾ? ಇವನು ಯಾರ್ಯಾರ ಜೊತೆನಲ್ಲೂ ಮಲಗ್ತಾನೆ ಅಂದ್ರೆ ಅವನ್ ಕ್ಯಾರೆಕ್ಟರ್ ಚೆನ್ನಾಗಿದೆಯೇನೋ? ವೆನ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಲಾಸ್ಟ್. ಇದು ಇಂಗ್ಲಿಷ್ ನಲ್ಲೂ ಕೇಳಿದ್ದೀರಿ. ಶೀಲ ಕ್ಯಾರೆಕ್ಟರ್ ಅನ್ನೋದು ಇದು. ಹಾಗೆ ನಮ್ಮ ನಡತೆ, ನಮ್ಮ ಮಾತು, ನಡೆ ನುಡಿಗಳು, ಎವ್ರಿಥಿಂಗ್ ಇಟ್ ರಿಫ್ಲೆಕ್ಟ್ಸ್, ಇಟ್ ಶೋಸ್ ಯುವರ್ ಪರ್ಸನಾಲಿಟಿ. ನಿಮ್ಮ ವ್ಯಕ್ತಿತ್ವ ಏನು ಅಂತಂದ್ರೆ ಬರೀ ನಿಮ್ ಫಿಸಿಕಲ್ ಫೀಚರ್ ಅಲ್ಲ. ಅದು ಎಲ್ಲ ಚೆನ್ನಾಗಿ ಜಿಮ್ ಮಾಡಿದ್ರಿ, ನೋಡೋಕ್ ಚೆನ್ನಾಗಿದ್ದೀರಿ ಅಷ್ಟೇ ಅಲ್ಲ. ಉಚ್ಚಾರಣೆ ಚೆನ್ನಾಗಿರ್ಬೇಕು, ನಿಮ್ಮ ನಡತೆ ಚೆನ್ನಾಗಿರ್ಬೇಕು. ಇದು ದಿಸ್ ಈಸ್ ಕ್ಯಾರೆಕ್ಟರ್, ದಿಸ್ ಈಸ್ ಶೀಲ. ಸೊ ಅದರಿಂದ ಭಾಷೆ, ಉಚ್ಚಾರಣೆ ಎಲ್ಲವೂ ಕೂಡ ಬಹಳ ಬಹಳ ಮುಖ್ಯ ಒಟ್ಟಿನಲ್ಲಿ. ಮುಂದಕ್ಕೆ ಹೋಗೋಣ. ಸಿನಿವಾಲಿ ಸಿನಿವಾಲಿ ಪೃಥುಷ್ಟುಗೆ ಯಾ ದೇವನಾಮಸಿ ಸ್ವಸ ಸಿನಿವಾಲಿ ಪೃಥುಷ್ಟುಗೆ ಯಾ ದೇವನಾಮಸಿ ಸ್ವಸ ಸಿನಿವಾಲಿ ಪೃಥುಷ್ಟುಗೆ ಯಾ ದೇವನಾಮಸಿ ಸ್ವಸ ಜುಷಸ್ವ ಹವ್ಯಮಾಹುತಂ ಪ್ರಜಾಂ ದೇವಿ ದಿದಿಢ್ಠಿನಃ ಜುಷಸ್ವ ಹವ್ಯಮಾಹುತಂ ಪ್ರಜಾಂ ದೇವಿ ದಿದಿಢ್ಠಿನಃ ಜುಷಸ್ವ ಹವ್ಯಮಾಹುತಂ ಪ್ರಜಾಂ ದೇವಿ ದಿದಿಢ್ಠಿನಃ ಯಾಸು ಪಾಣಿ ಸ್ವಂಗುರಿ ಸುಷುಮಾ ಬಹುಸು ವರಿ ಯಾಸು ಪಾಣಿ ಸ್ವಂಗುರಿ ಸುಷುಮಾ ಬಹುಸು ವರಿ ಯಾಸು ಪಾಣಿ ಸ್ವಂಗುರಿ ಸುಷುಮಾ ಬಹುಸು ವರಿ ತಸ್ಯೈ ವಿಷ್ಪತ್ನಿಯೈ ಹವಿಸ್ಸಿನಿ ಬಾಲ್ಯೈ ಜುಹೋತನ
तस्यै विष्पत्न्यै अविस्सिनी बाल्ये जुहोदन तस्यै विष्पत्न्यै अविस्सिनी बाल्ये जुहोदन इंद्रम्बो विश्वतस्परीन्द्रं नरः इंद्रम्बो विश्वतस्परीन्द्रं नरः इंद्रम्बो विश्वतस्परीन्द्रं नरः असितवर्ण हरयः सुपर्णामिहो वसाना दिवमुत्पतन्ति असितवर्णा हरयस्तु वर्णामिहो वसाना दिवमुत्पतन्ति असितवर्णा हरयस्तु वर्णामिहो वसाना दिवमुत्पतन्ति त आववृत्रन् छदनानि कृत्वा पृथिवी घृतैर्व्यद्यते स आववृत्रन् छदनानि त आववृत्रन् वकार उदत्त त आववृत्रन् छदनानि सधनानि कृत्वा पृथिवी हृदयैर्व्यप्यते सधनानि कृत्वा पृथिवी हृदयैर्व्यप्यते हिरण्यकेशो रजसो विसारेर्धुनिर्वात इव द्रजीमाने हिरण्यकेशो रजसो विसारे शुचिभ्राजा उषसो न वेदा यशस्वतीरपस्युभो न सत्याः शुचिभ्राजा उषसो न वेदा यशस्वतीरपस्युभो न सत्याः शुचिभ्राजा उषसो न वेदा यशस्वतीरपस्युभो न सत्याः आधे सुपर्णा अमिनन्त ये वै कृष्णो नो नाववृषभो यदीदम् आधे सुपर्णा अमिनन्त ये वै कृष्णो नो नाववृषभो यदीदम् आधे सुपर्णा अमिनन्त ये वै कृष्णो नो नाववृषभो यदीदम् शिवाभिर्न स्मयमानाभिरागात् पतन्ति मिह स्तनयन्त्यभ्रा शिवाभिर्नस्मयमानाभिरागात् पतन्ति मिहस्तनयन्त्यभ्रा शिवाभिर्नस्मयमानाभिरागात् पतन्ति मिहस्तनयन्त्यभ्रा वाश्रेव विद्युन्मिमाति वत्सं न मातासि शक्ति आश्रेव विद्युन्मिमाति वत्सं न मातासि शक्ति आश्रेव विद्युन्मिमाति वत्सं न मातासि शक्ति यदेषां वृष्टिरसर्जी यदेषां वृष्टिरसर्जी पर्वतश्चिन्मही वृद्धो बिभाय दिवश्चित्सानुरेजत स्वनेवः पर्वतश्चिन्महि वृद्धो विवाय दिवश्चित्सानुरेजत वृद्धो विवाय दिवश्चित्सानुरेजत स्वनेवः यत्क्रीडथा मरुतवृष्टिमन्त आप इव
सद्रियञ्चोद्धवध्वे परिवर्तत्रियञ्चोद्धवत्वे यत्क्रीडतमरुतदृष्टिमन्द आपरिवसत्रियञ्चोद्धवत्वे अभिक्रन्दस्तनय गर्भमाधा उदन्मता परिधीया रथेन स्तनय गर्भमादा उदन्तता परिधीया रथेन अविक्रन्दस्तनय गर्भमादा उदन्तता परिधीया रथेन प्रतिगं सुकर्ष विजितं न्यञ्चगं समा भवन्तोद्वता निपाताः समापवन्तो त्वदानिपादाः रतिकं सुकर्षविषितं यञ्जगं समापवन्तो त्वदानिपादाः त्वन्त्याचिदच्युताग्ने पशुर्नयवसे त्वन्त्याचिदच्युताग्ने पशुर्नयवसे त्वन्त्याचिदच्युताग्ने पशुर्नयवसे அந்த முக்குந்தன் துறைந்தானே என்ன ನೀವು ಬರ್ಲೇ ಇಲ್ಲಿಪ್ಪ ಒಬ್ರು ಬರ್ತಾ ಇಲ್ಲ ಚಿಕ್ಕ ಹುಡುಗ ಮುಕುಂದ ಹಿಂಗಾರ ಅಂತ ಇಲ್ಲ ಹಿಂಗ್ ಬರ ಇಂದ ಪದ್ನಂದು ನಾಳೆ ಹೆಂಗೋ ತುಮಕೂರು ஏதோ ಈಗ ಹಂಗ್ 14 நாள் போடணுமாமா சோ அவங்க இருக்கிறதிಲ್ಲ அப்போ ಆನ್ಲೈನ್ ಬಾ ಮಿಗಿನ ಟೈಮ್ಲಿ ಹಿಂಗ್ ಬರಲ್ಲ ಶೇಷಾದ್ರಿ ಬಿಟ್ರು ಕೆಂಗೇರಿ ಶೇಷಾದ್ರಿ ರಾತ್ರಿ ಇದಾರ್ಲೆ ಉದಯಮ ತೂಕ ಬರ್ದಿಲ್ಲ ಹೆಂಗೋ ಅಂತೇಳಿ ಏನ್ ಊಟಕ್ಕ ಏನ್ ವಿಚಿತ್ರ ಇದು ಅಂತ ಈ 1.5 ಗಂಟೆ ಕಾಲ ಮುಗಿಸ್ಕೊಂಡು ಆಮೇಲೆ ಮಲ್ಗಿದ್ರೆ ಆಗೋಲ್ವೇ ಸೊನ್ನೆ ಇಲ್ಲೇ ಬರೇ ಮಾಮ ಅಂತಂದ್ರು ಮತ್ ಬಿಟ್ರು ಏನೇನೋ ರೀಸನ್ಗಳು ವೇದ ಕಲಿಯೋದು ಬಿಡಬಾರ್ದು ಭದ್ರವಾಗಿ ಹಿಡ್ಕೋಬೇಕು ಆಗ್ಲೇ ಬರೋದಕ್ಕೆ ಸಾಧ್ಯ ಶ್ರೀವತ್ಸವ ಈಸ್ ಅಟೆಂಡಿಂಗ್ ಶ್ರೀವತ್ಸವ ಇಸ್ ದೇರ್ இந்த ஸ்ரீவத்சவம் அந்த ஸ்ரீவத்சவம் பிவி ஸ்ரீவத்சவம் அன்னிவிட்ட அந்த ஸ்ரீவத்சவம் இப்ப ಇದು ಪಕ್ಕಂಡಿರ್ಕ ಗಯೆ ಪ್ರಯಾಗೋ ಇದೆಲ್ಲ ಇದು ಬಿತ್ತು ಏಳ್ಕೋರೆ ಮಾಮ ಅಪ್ಪರು ಬಂದ್ ಸೇರ್ರೆ ಅನ್ಬಿಟ್ಟ ನಾನು ಆರೋಗ್ಯ ಇದ್ರದಕ್ಕಾದ್ರೂ ಕೂಡ ಅಟ್ಲೀಸ್ಟ್ ಆನ್ಲೈನ್ ಬಂದ್ ಕೇಳ್ಕೊಳ್ಬೋದಲ್ಲ ಕಿವಿ ಮೇಲೆ ಬಿದ್ರೆ ಒಂದ್ ಸಂಸ್ಕಾರ ಇರ್ಬೋದು ಇಲ್ಲ ಅಂತ ಹೇಳಲ್ಲ ವಯಸ್ಸಾಯ್ತು ಅವ್ರಿಗೂ ಇವರಿಗೆ ಶೇಷಾದ್ರಿಗೆ ಆದ್ರೆ ಈ ಪರ್ಟಿಕ್ಯುಲರ್ ಲೈಡ್ ಪ್ರಯಾರಿಟಿನಲ್ಲಿ ಹೋಗುತ್ತೆ ಅದು ತೂಕ ಬರ್ದಿಲ್ಲ ಅಪ್ರು ಅಪ್ರು ತುಂಬ್ಕೊಂಗೋ ಈ ಟೈಮ್ ನಲ್ಲೇ ನಿದ್ದೆ ಆಗ್ಬೇಕೇನೋ ಇದಕ್ಕೆ ಪ್ರಬಲವಾಗಿ ಬರ್ಬೇಕಾದ್ರೆ ನಿಮ್ ಕರ್ಮ ಎಷ್ಟು ತೀವ್ರವಾಗಿರ್ಬೇಕು ಇದನ್ನ ಹೇಳ್ಬೇಕು ಅಂತ ಬಂದ್ರೆ ಈಗ ಯಾವ್ದೋ ಒಂದು ಉಪನ್ಯಾಸ ಕೇಳ್ಬೇಕು ಅಂತ ಹೋಗ್ಬೇಕು ಅಂತ ಆ ಟೈಮ್ ಸರಿ ಯಾರೋ ಬಂದ್ರು ಏನೋ ಆಯ್ತು ನಿಮ್ಗೆ ಕೇಳೋಕಿಲ್ಲ ಯಾಕೆಂದ್ರೆ ನಿಮ್ಮ ಕರ್ಮ ಎಷ್ಟು ತೀವ್ರವಾಗಿದೆ ಅಂದ್ರೆ ಇಟ್ ವೋಂಟ್ ಅಲೋ ಯು ಅದನ್ನ ಅಟೆಂಡ್ ಮಾಡೋಕೆ ಆ ರೀತಿನಲ್ಲಿ ಇದೆಲ್ಲ ಕರ್ಮದ ತೀವ್ರತೆಗಳು ಬಿಡಬಾರದು ವೇದವನ್ನ ಹಾಗಿಟ್ಕೊಂಡ್ರೆ ಅದು ಅದರಲ್ಲಿ ನಿಮ್ಮ ಡಿಸೈರು ಎಷ್ಟರ ಮಟ್ಟಿಗೆ ಕಲಿಬೇಕು ಅನ್ನುವಂತ ಝೀಲ್ ನಿಮ್ಗಿದೆ ತೀವ್ರತೆ ಅದು ಅದ್ರ ಮೇಲೆ ಹೋಗುತ್ತಿದ್ದು ಮುಂದಕ್ಕೆ ಹೋಗೋಣ ಪರಿಧೀಯ ರಥೇನ ಆಯ್ತಾ ರತಿಗಂ ಸುಕರ್ಷ ವಿಷಿತಂ ನ್ಯಂಚಗಂ ಸಮಾ ಭವಂತು ದ್ವತ ನಿಪಾದ ಇದಾಯ್ತಾ ಹೇಳಿದ್ವಾ ಆಚೆ ತ್ವಂತ್ಯಾಚಿದಚ್ಯುತಾಗ್ನೇ ಪಶುರ್ನಯವಸೆ त्वमन्त्याचिदच्युताग्ने पशुर्नयवसे त्वमन्त्याचिदच्युताग्ने पशुर्नयवसे आमाहयत्ते अजरवना वृश्चन्ति शिक्वसः आमाहयत्ते अजरवना वृश्चन्ति शिक्वसः आमाहयत्ते अजरवना वृश्चन्ति शिक्वसः अग्ने भूरिणि तव जातभेदो देवस्वधा भोऽमृतस्य धामा
अग्ने भूरि नवजातवेदो देवस्वदावो मृतस्य धामः अग्ने भूरि नवजातवेदो देवस्वदावो मृतस्य धामः याश्च माया मायिनां विश्वमिन्वत्वे पूर्वी सन्ददुः पृष्ठबन्धो ಸಂದದೋ ಪೃಷ್ಠಬಂಧೋ ಅಲ್ಲಿ ವಿಸರ್ಗ ಬಿಡಿಸ್ಬೇಕಾಗಿಲ್ಲ. ಸಂದದೋ ಪೃಷ್ಠಬಂಧೋ ಯಾಶ್ಚ ಮಾಯಾ ಮಾಯಿನಾಂ ವಿಶ್ವಮಿನ್ವತ್ವೇ ಪೂರ್ವಿಸ್ಸಂದದೋ ಪೃಷ್ಠಬಂಧೋ ಯಾಶ್ಚ ಮಾಯಾ ಮಾಯಿನಾಂ ವಿಶ್ವಮಿನ್ವತ್ವೇ ಪೂರ್ವಿಸ್ಸಂದದೋ ಪೃಷ್ಠಬಂಧೋ. ಪೂರ್ವಿ ಇದೆಯಲ್ಲ ಅಲ್ಲಿ ದೀರ್ಘ पूर्वी संधद पृष्ठबंधो माया विश्वमिन्वत्वे पूर्वी संदद पृष्ठबंधो दिवानो वृष्टिं मरुतो ररिध्वं प्रपिन्वत वृष्णो अश्वस्य धारा वृष्टिं मरुतो वृष्णो अश्वस्य धारा देवो न वृष्टिं मरुतो प्रपिन्वत वृष्णो अश्वस्य धारा अर्वाङ्गेतेन स्तनयित्नुने ह्यपो निषिञ्चन्नसुरपिता नः स्तनयित्नुने ह्यपो निषिञ्चन्नसुरपिता नः अर्वाङ्गेतेन स्तनयित्नुने ह्यपो निषिञ्चन्नसुरपिता नः पिन्वन्त्यपो मरुतः सुधा नभः पयो घृतवद्विदधे एष्वा भुवः पिन्वन्त्यपो मरुतः सुधा नभः पयो घृतवद्विदधे एष्वा भुवः पिन्वन्त्यपो मरुतः सुधा नभः पयो घृतवद्विदधे एष्वा भुवः अत्यं न मिहे विनयन्ति वाजिनमुच्छं दुहन्ति स्तनयन्तमक्षितम् अत्यं नमिहे विनयन्ति वाजिनमुत्सं दुहन्ति स्तनयन्तमक्षितम् अत्यं नमिहे विनयन्ति वाजिनमुत्सं दुहन्ति स्तनयन्तमक्षितम् उदभृतो मरुतस्तागम् इयर्थवृष्टिं ये विश्वे मरुतो जुनन्ति मरुतस्तारम् इयर्थवृष्टिं विश्वे मरुतो जुनन्ति उदभृतो मरुतस्तारम् इयर्थवृष्टिं ये विश्वे मरुतो जुनन्ति क्रोशाति गर्धा कन्येव त्वन्ना पेरुं तुञ्जाना पत्येव जाया क्रोशादिगर्धा कन्येव तुन्ना पेरुं तुञ्जाना पत्येव जाया क्रोशादिगर्धा कन्येव तुन्ना पेरुं तुञ्जाना पत्येव जाया घृते नद्या वा पृथिवी मधुना समुक्षतपयस्वती कृणुताप ओषधीः घृते नद्या वा पृथिवी मधुना ओषधीः
वृथेनद्या वा पृथिवी मधुना समुक्षत अयस्वती कृणुता वपोषधी ऊर्जं च तत्रं सुमतिं च पिन्वथा यत्र नरो मरुतः सिञ्चथा मधु ऊर्जं च सुमतिं च पिन्वथ यत्र नरो मरुतः सिञ्चथा मधुः ऊर्जं च तत्र सुमतिं च पिन्वथ यत्र नरो मरुतः सिञ्चथा मधुः उदुत्यं क्षेत्रम् उदुत्यं क्षेत्रम् उदुत्यं क्षेत्रम् और्वभृगवच्छुचिमप्नवा नवदाहुवे पूर्वभृक्षिमप्नवानपदाहुवे पूर्वभृक्षिमप्नवानपदाहुवे अग्निगं समुद्रवाससम् अग्निगं समुद्रवाससम् अग्निगं समुद्रवाससम् आसवगं सवितुर्यथा भगस्येव भुजिगं हुवे आसवगं सवितुर्यथा भगस्येव भुजिगं हुवे आसवगं सवितुर्यथा भगस्येव भुजिगं हुवे अग्निगं समुद्रवाससम् अग्निगं समुद्रवाससम् अग्निगं समुद्रवाससम् हुवे वातस्वनं कविं पर्जन्यक्रन्द्यगं साहाः भूमे वाचस्वनं कविं पर्जन्यक्रन्द्यगं सः भुवे वातस्वनं कविं पर्जन्यक्रन्द्यगं सः अग्निगं समुद्रवाससम् अग्निगं समुद्रवाससम् अग्निगं समुद्रवाससम् वीर इषगं हव्यमुषसो मरुतश्च वृष्टिं भगस्य द्वादश च ईशगं हव्यमुषसो मरुतश्च वृष्टिं भगस्य द्वादश च ईशगं हव्यमुषसो मरुतश्च वृष्टिं भगस्य द्वादश च प्रजापतिरकामयतैषते गायत्रो यज्ञं वै प्रजापतेर्जायमाना प्राजापत्या यो वा अयथा देवतमिष्टर्गो निग्राभ्य आस्था यो वै देवाञ्जुष्टोऽग्निना रयिमेकादश प्रजापतिरकामयतैषते गायत्रो यज्ञं वै प्रजापते जायमाना प्राजापत्या यो वा अयथा देवतमिष्टर्गो निग्राह्यास्था यो वै देवाञ्जुष्टोऽग्निना रयिमेकादश प्रजापतिरकामयतैषते गायत्रो यज्ञं वै प्रजापते जायमाना प्राजापत्या यो वा अयथा देवतमिष्टर्गो निग्राह्यास्था यो वै देवाञ्जुष्टोऽग्निना रयिमेकादश प्रजापतिरकामयत प्रजापतेर्जायमाना या यच्छन्ते मह्यमिमान् माया मायिनां द्विचत्वारिगंशति प्रजापतिरकामयत प्रजापते
जायमाना व्यायच्छन्ते मह्यभिमान् माया मायिना द्विचत्वारिकंशत् प्रजापतिरकामयत प्रजापते जायमाना व्यायच्छन्ते मह्यभिमान् माया मायिना द्विचत्वारिकंशत् प्रजापतिरकामयताग्निगं समुद्रवाससम् प्रजापतिरकामयताग्निगं समुद्रवाससम् प्रजापतिरकामयताग्निगं समुद्रवाससम् हरिः वो हरिः वो यो वै पवमानानामन्वारोहान् यो वै पवमानान् रोहान् यो वै पवमानान् रोहान् ಆರಣ್ಯಕ ಆರನೇ ಅನುವಾಕ ಎರಡನೇದಲ್ಲಿ ವೈಶ್ವಾನರಾಯ ಪ್ರತಿವೇದಯಾಮೋ ಯದಿ ನೃಣಗಂ ಸಂಗರೋ ದೇವತಾಸು वैश्वानराय प्रतिवेदयामो यदि नृणगं संगरो देवतासु स एतान् पाशान् प्रमुचन् प्रवेदसनो मुञ्चातु दुरितादपद्यात् प्रमुचन् प्रवेद वैश्वानरः पवयान्नः पवित्रैर्यत्सङ्गरमभिधावाम्याशाम् अनाजानन् मनसा याजमानो यदत्रैनो अवतत्सु वामी अनाजानन् मनसा यदत्रैनो अवतत्सु वामी अनाजानन् मनसा याचमानो यदत्रैनो अवतत्सु वामी अमीये सुभगे दिवि विच्युतो नाम तारके देहामृतस्य यच्छता मेतद्बद्धकमोजनम् विजिहीर्ष्व लोकान् कृति बन्धान् मुञ्चासि बद्धकम् विजिहीर्ष्वलोकान् कृति बन्धान् मुञ्चासि बद्धकम् विजिहीर्ष्वलोकान् कृति बन्धान् मुञ्चासि बद्धकम् योनिरिव प्रच्युतो गर्भः सर्वान् पथो अनुष्वा योनिरिव प्रच्युतो गर्भः सर्वान् पथो अनुष्वा योनिरिव प्रच्युतो गर्भः सर्वान् पथो अनुष्वा सप्रजानन् प्रतिगृह्णीत विद्वान् प्रजापतिः प्रथमजारुतस्य
अस्माभिर्दत्तं जरसः परस्तादच्छिन्नं तन्तुमनुसञ्चरेम अस्माभिर्दत्तं जरसं तन्तुमनुसञ्चरेम ततं तन्तुमन्वेके अनुसञ्चरन्ति येषां दत्तं पित्र्यमायनवति अनुसञ्चरन्ति दत्तं पित्र्यमायनवत् ततं तन्तुमन्वे अनुसञ्चरन्ति दत्तं पितृयमायनवत् पित्र्यमायनवति अबन्ध्वेके ददतः प्रयच्छाद्दातुं चेच्छक्नभागं सस्वर्ग येषाम् अबन्ध्वेके प्रयच्छाद्दातुं आरभेथामनुसगं रभेतागं समानं पन्थामवथो घृतेन यद्वा पूर्तं परिविष्टं यदग्नौ तस्मै गोत्राये जायापति संगम सगम रभेदा पूर्वं परिविष्टं यदग्नौ तस्मै गोत्राये जायापति संगम रभेदाम् यद्वा पूर्वं परिविष्टं यदग्नौ तस्मै गोत्राये जायापति संगम रभेदाम् यदन्तरिक्षं पृथिवीमुतद्यां यन्मातरं पितरं वाजिगं शिवा यदन्तरिक्षं पृथिवीमुतद्यां यन्मातरं पितरं वाजिगं शिवा यदन्तरिक्षं पृथिवीमुतद्यां यन्मातरं पितरं वाजिगं शिवा अग्निर्मा तस्मादेन सो गार्हपत्यत्पुन्नो नेषद्दुरिता यानि च कृपा तस्मादेन सोगारवत्युन्नो नेषद्दुरितानि च कृपा अग्निर्मा तस्मादेन सोगारवत्युन्नो नेषद्दुरितानि च कृपा भूमिर्माता दिदितिर्नो भूमिर्माता आदितिर्नो गदायता भूमिर्माता दितिर्नो जनित्रं भ्रातान्तरिक्षमभिशस्त येनाः भूमिर्माता दितिर्नो जनित्रं भ्रातान्तरिक्षमभिशस्त भूमिर्माता दितिर्नो जनित्रं भ्रातान्तरिक्षमभिशस्त अदिति ದಿತಿ ಅದಿತಿ ಅದ್ರ ಜೊತೆಗೆ 13 ಜನ ಕಶ್ಯಪನ ಹೆಂಡ್ತಿರು. ಅದಿತಿಯ ಮಕ್ಕಳು ದೇವತೆಗಳು, ದೇವಮಾತೆ ಅಂತ ಅದಕ್ಕೆ ಹೆಸರು. ಆದಿತಿ ಅಂತ ಹೇಳ್ತಾರೆ. ಆದಿತ್ಯ, ಆದಿತ್ಯೈ ನಮಃ. ತಪ್ಪದು, ಅದಿತ್ಯೈ ನಮಃ. ಆ ದೀರ್ಘ ಲಕ್ಷ್ಮಿ ಅಷ್ಟೋತ್ತರದಲ್ಲಿ ಸೂರ್ಯ ಆಗ್ಬಿಟ್ಟ. ಆದಿತ್ಯ, ಆದಿತ್ಯ ಮಗ ಆದಿತ್ಯ, ದ್ವಾದಶ ಆದಿತ್ಯರು. ಅದಕ್ಕೆ ಅವನಿಗೆ ಆದಿತ್ಯ ಅಂತ ಹೆಸರು ಬಂದಿರೋದು ಯಾಕೆಂದ್ರೆ ಅದಿತಿ ಮಗ ಅವನು ಅಂತ. ಈಗ ವಿಶ್ವಾಮಿತ್ರನ ಮಗ ವೈಶ್ವಾಮಿತ್ರ, ಅಥವಾ ವಿಶ್ವಾಮಿತ್ರನ ಶಿಷ್ಯ ಅವನು ವೈಶ್ವಾಮಿತ್ರ.
இப்போ இந்த கௌஷிக் கோத்திரம் ஐங்கார்ல இருக்கிறனா ஐயர்ஸ்ல இருக்கிறனா மாதோళ్ళు இருக்கிறனா அப்படின்னாக்க என்ன என் ಜಾತಿಗೆ ಸೇರ್ಮೋ ವಿಶ್ವಾಮಿತ್ರು. ಇದಕ್ಕೆ ಸಮಾಧಾನ ಏನು ಅಂದ್ರೆ ವಿಶ್ವಾಮಿತ್ರನ ಶಿಷ್ಯ ಎಲ್ರು ಇದ್ರು ಬೇರೆ ಬೇರೆ ಇದ್ರಲ್ಲಿ. ಹಾ ಇಲ್ಲ ಸಾಧ್ಯ ಪಾಸಿಬಲ್. ಈಗ ನೀವು ಶ್ರೀವತ್ಸ ಗೋತ್ರ ಯಾರು ಅಯ್ಯರ್ ಮಗಳಂತ ಮದುವೆ ಮಾಡ್ಕೊಳ್ತೀರಿ, ಆ ಸಗೋತ್ರ ಕಲ್ಯಾಣ ವರದ ಸಗೋತ್ರ ಆಗೋಲ್ಲ. ಇದು ಆ ಗೋತ್ರ ಮತ್ತೆ ಒಂದೇ ಹೆಸರು ಬಂತಲ್ಲ ಅಂತ ಒಂದೇ ಹೆಸರು ಬಂದ್ರೆ ಒಂದೇ ಸಂಬಂಧ ಲೀನಿಯೇಜ್ ನಲ್ಲಿ ಬಂದ್ರೆ ಸರಿ. ಈಗ ಅಯ್ಯರು ಅಯ್ಯಂಗಾರರು ಇವರು ಸಂಬಂಧನ ಇದು ಇಟ್ ವಿಲ್ ನಾಟ್ ಬಿ ಎ ಮ್ಯಾರೇಜ್ ಬಿಟ್ವೀನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಇಲ್ಲಿ ಯಾಕೆ ಅಂತಂದ್ರೆ ಇವರು ಕೌಶಿಕ್ ಗೋತ್ರ, ಈಗ ಸ್ಮಾರ್ತರು ಕೌಶಿಕ್ ಗೋತ್ರ, ಮಾಧ್ವರು ಕೌಶಿಕ್ ಗೋತ್ರ. ಇಂಟರ್ ಕ್ಯಾಸ್ಟ್ ಆಗ್ಬಾರ್ದು, ಐ ಡೋಂಟ್ ರೆಕಮೆಂಡ್. ಆದ್ರೆ ಒಂದ್ ವೇಳೆ ಆದ್ರೆ ಸಗೋತ್ರದ ಮದುವೆ ಅಂತ ಬರುತ್ತೋ ಇದು ಅಂದ್ರೆ ಸಗೋತ್ರ ಅನ್ನೋದು ಇಲ್ಲಿ ಬರೋಲ್ಲ. ಯಾಕೆ ಅಂದ್ರೆ ಇವನು ಅಯ್ಯಂಗಾರು, ಅವಳು ಸ್ಮಾರ್ತ ಅಥವಾ ಅವಳು ಮಾಧ್ವ ಇಲ್ಲ ಅಯ್ಯರು. ಗೋತ್ರ ಹಾ ಬೇರೆ ಬೇರೆ ಅಲ್ಲ, ಗೋತ್ರ ಒಂದೇ ಆದ್ರೂ ಕೂಡ ಇಲ್ಲಿ ಎಲ್ರು ವಿಶ್ವಾಮಿತ್ರನ ಸಂಬಂಧ ಬೇಗ ಬಂದಿಲ್ಲ. ವಿಶ್ವಾಮಿತ್ರನ ಶಿಷ್ಯ ಒಬ್ಬ ಸ್ಮಾರ್ತ ಇರ್ಬೋದು ಅಥವಾ ಅಯ್ಯರ್ ಇರ್ಬೋದು, ಅವನು ವಿಶ್ವಾಮಿತ್ರ ಅಂತ ಹೇಳ್ಕೊಂಡಿದ್ದ. ಆ ಗೋತ್ರ ಪರಿವರ್ತನೆಯಲ್ಲಿ ಬರುವಂತದ್ದು ಆ ರೀತಿಯಲ್ಲಿ. ಒಳ ಮುಂದಕ್ಕೆ ಗೌರ್ನ ಪಿತಾ ಪಿತೃಯಾಚ್ಛಂಭವಾಸಿ ಜಾಮಿ ಮಿತ್ವಾ ಮಾ ವಿವಿತ್ಸಿ ಲೋಕಾತ್. ಯೌರ್ನ ಪಿತಾ ಪಿತೃಯಾಚ್ಛಂಭವಾಸಿ ಜಾಮಿ ಮಿತ್ವಾ ಮಾ ವಿವಿತ್ಸಿ ಲೋಕಾತ್. ಯೌರ್ನ ಪಿತಾ ಪಿತೃಯಾಚ್ಛಂಭವಾಸಿ ಜಾಮಿ ಮಿತ್ವಾ ಮಾ ವಿವಿತ್ಸಿ ಲೋಕಾತ್. ಯತ್ರ ಸುಹಾರ್ದಃ ಸುಕೃತೋ ಮದಂತೆ ವಿಹಾಯ ರೋಗಂ ತನ್ವಾ ಆಗಸ್ವಾಯ. ಯತ್ರ ಸುಹಾರ್ದಃ ಸುಕೃತೋ ಮದಂತೆ ವಿಹಾಯ ರೋಗಂ ತನ್ವಾ ಆಗಸ್ವಾಯ. ಯತ್ರ ಸುಹಾರ್ದಃ ಸುಕೃತೋ ಮದಂತೆ ವಿಹಾಯ ರೋಗಂ ತನ್ವಾ ಆಗಸ್ವಾಯ. ಇಲ್ಲಿ ಅದು ಕ್ಲಿಯರ್ ಆಗಿದೆಯಲ್ಲ, ತನ್ವಾ ಆಗ್ ತನ್ವಾಮ್ ಇರೋದು ಮುಂದ್ಗಡೆ ಇರೋ ಸ್ವಕಾರ ಇದೆಯಲ್ಲ ಸ್ವ, ಅದರಿಂದ ಅಂಕಾರ ಹೊರಟೋಗುತ್ತೆ. ತನ್ವಾ ಆಗ್ ಅದಕ್ಕೆ ಅನುದಾತ ಎರಡು ಕೆಳಗಡೆ ಎರಡು ಗೀಟ್ ಇರೋದು. ತನ್ವಾ ಆಗಸ್ವಾಯ ತನ್ವಾ ಆಗಸ್ವಾಯ ತನ್ವಾ ಆಗಸ್ವಾಯ. ಅಶ್ಲೋಣಾಂಗೈರಕೃತ ಸ್ವರ್ಗೇ ತತ್ರ ಪಶ್ಯೇಮ ಪಿತರಂಚ ಪುತ್ರಂ. ಯದನ್ನ ಮದ್ಯನೃತೇನ ದಾಗ್ ಮಾವತ್ತು ಯಾವತ್ತು ಯದನ್ನ ಮದ್ಯನೃತೇನ ದೇವಾ ದಾಸ್ಯನ್ನ ದಾಸ್ಯನ್ ಉತ ವಾ ಕರಿಷ್ಯನ್. ಆ ಊಗೆ ಅನುದಾತ ಉತ ವಾ ಕರಿಷ್ಯನ್. ಯದ್ದೇವಾನಾಂ ಚಕ್ಷುಷ್ಯಾಗೋ ಅಸ್ತಿ ಯದೇವ ಕಿಂಚ ಪ್ರತಿಜಗ್ರಾಹಮಗ್ನಿರ್ಮಾ ತಸ್ಮಾದನೃಣಂ ಕೃಣೋತು. ಅಸ್ತಿ ಯದೇವ ಕಿಂಚ ಪ್ರತಿಜಗ್ರಾಹಮಗ್ನಿರ್ಮಾ ತಸ್ಮಾದನೃಣಂ ಕೃಣೋತು. ಯದ್ದೇವಾನಾಂ ಚಕ್ಷುಷ್ಯಾಗೋ ಅಸ್ತಿ ಯದೇವ ಕಿಂಚ ಪ್ರತಿಜಗ್ರಾಹಮಗ್ನಿರ್ಮಾ ತಸ್ಮಾದನೃಣಂ ಕೃಣೋತು. ಯದನ್ನ ಮದ್ಭಿ ಬಹುಧಾ ವಿರೂಪಂ ವಾಸೋ ಹಿರಣ್ಯಮುತಗಾಮಜಾಮಹಿಂ.
यदन्तमद्भिरूपं पासो हिरण्यमुदकाचाराणि यद्देवानां चक्षुष्यागो अस्ति यदेव किञ्च प्रतिजग्राहमग्निर्मा तस्मादनृणं कृणोतु यदेवानां चक्षुष्यागो अस्ति यदेव किञ्च प्रतिजग्राहमग्निर्मा तस्मादनृणं कृणोतु यद्देवानां चक्षुष्यागो अस्ति यदेव किञ्च प्रतिजग्राहमग्निर्मा तस्मादनृणं कृणोतु यद्मे मनसा वाचा कृतमेन कदाचन कृतमेन कदाचन यन्मे कृतमेन कदाचन सर्वस्मान्मेलितो भोक्ति त्वगं हि वेत्थ यथा ततम् सर्वस्मान्मेलितो भोक्तित्वगं हि वेत्थ सर्वस्मान्मेलितो भोक्तित्वगं हि वेत्थ चरेम पुत्रगं षट्च चरेम पुत्रगं षट्च मातरशना हवा ऋषयः नमो ब्रह्मणे धारणं मे अस्त्वनिराकरणं धारयिता भूयासं कर्णयोस्तुतम् नमामुष्यवो हरिः ओम श्रीकृष्णार्पणमस्तु।